ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 4 ಬಾಯಿಪಾಠವಾಗಿ ಇರುವಂತ ವಚನ. ಹಲ್ಲೆಲೂಯಾ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ತಿರುಗಿ ನಾವು ಹೇಳ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ನಾನು ಹೇಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ರಿಜಾಯ್ಸ್ ಇನ್ ದ ಲಾರ್ಡ್. ಅಗೇನ್ ಐ ಸೇ ರಿಜಾಯ್ಸ್ ಇನ್ ದ ಲಾರ್ಡ್. ನನಗೆ ಅದು ಒಂದು ಪಾಠ ಇಷ್ಟ ಏನಂದ್ರೆ, ಕರ್ತನಲ್ಲಿ ಮತ್ತೆ ಇನ್ ದ ಲಾರ್ಡ್. ಕರ್ತನಲ್ಲಿ ನಾವು ಸಂತೋಷಿಸುವಾಗ ಲೋಕದಲ್ಲಿ ಅನೇಕ ಸಂಗತಿಗಳುಂಟು ನಮಗೆ ಸಂತೋಷಿಸಲಿಕ್ಕೆ, ಹರ್ಷಿಸಲಿಕ್ಕೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಕರ್ತನಲ್ಲಿ ಸಂತೋಷಿಸಿರಿ, ರಿಜಾಯ್ಸ್ ಇನ್ ದ ಲಾರ್ಡ್. ಅದೇ ಎಫಿಷಿಯನ್ಸ್ 6 ಅಲ್ಲಿ ಬರೆಯಲ್ಪಟ್ಟಿದೆ, ಒಬೇ ಯುವರ್ ಪ್ಯಾರೆಂಟ್ಸ್ ಇನ್ ದ ಲಾರ್ಡ್. ಅದು ನಾವು ಯಾವಾಗ ಅದನ್ನು ಪದಗಳನ್ನು ಗಮನಿಸಬೇಕು. ಒಬೇ ಯುವರ್ ಪ್ಯಾರೆಂಟ್ಸ್ ಇನ್ ದ ಲಾರ್ಡ್. ಮಕ್ಕಳಿಗೆ ಹೇಳ್ತದೆ, ಕರ್ತನಲ್ಲಿ ಇರೋರು ಇದಕ್ಕಾಗಿ ನೀವು ಅವರಿಗೆ ವಿಧೇಯತೆಯುಳ್ಳವರಾಗಿ ಜೀವಿಸಿರಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯವನ್ನು ಬರೆಯುವಾಗ ಪೌಲನು ಅರಮನೆಯಲ್ಲಿ ಕುತ್ಕೊಂಡು ಬರೆಯಲಿಲ್ಲ. ಹಲ್ಲೆಲೂಯಾ. ನಮಗೆ ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಂಡು ಅವನು ಬರೆಯಲಿಲ್ಲ. ಆತನು ಬರೆದದ್ದು ಸೆರೆಮನೆಯಲ್ಲಿ ಇರುವಾಗ ಈ ವಾಕ್ಯಗಳನ್ನು ಆತನು ಬರೆದನು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ, ರೋಮನ್ಸ್ ಸೆರೆಮನೆ ಅಂದ್ರೆ ಅಲ್ಲಿ ಆತನು ಹೈಟ್ ಆಗಿದ್ದ, ಎದ್ದು ನಿಲ್ಲಿಕ್ ಆಗದಂತ ಪರಿಸ್ಥಿತಿ. ಅಷ್ಟು ಹೈಟ್ ಇರಲಿಲ್ಲ ಅದು ಸೆರೆಮನೆ, ಎದ್ದು ನಿಲ್ಲಿಕ್ ಆಗುವುದಿಲ್ಲ. ಕೈಗಳಿಗೆ ಕಾಲುಗಳಿಗೆ ಸರಪಳಿಗಳನ್ನು ಹಾಕಲ್ಪಟ್ಟಂತ, ಬಂಧಿಸಲ್ಪಟ್ಟಂತ ಆ ಸ್ಥಿತಿಯಲ್ಲಿ ಪೌಲನು ಹೇಳ್ತಿದ್ದಾನೆ, ರಿಜಾಯ್ಸ್ ಇನ್ ದ ಲಾರ್ಡ್. ಎಷ್ಟು ಮಂದಿ ನಾವು ಹೇಳಲಿಕ್ಕೆ ಸಾಧ್ಯ ಪ್ರೇರೆ, ನಮ್ಮ ಪರಿಸ್ಥಿತಿಗಳು ಏನೇ ಇರ್ಬೋದು, ಆದ್ರೆ ನಾವು ಯಾವಾಗ ಸಹ ಕರ್ತನಲ್ಲಿ ಹರ್ಷಿಸುವವರಾಗಿರ್ಬೇಕು. ನಾವು ಕರ್ತನನ್ನೇ ದೃಷ್ಟಿಸಿ ನಾವು ಆತನನ್ನೇ ಜೀವಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನೀವು ಕರ್ತನನ್ನು ಆರಾಧಿಸಬೇಡ್ರಿ, ಯಾವಾಗಲೂ ಕರ್ತನಲ್ಲಿ ಆನಂದಿಸುವವರಾಗಿರಿ. ಅದರಿಂದ ದೇವರ ವಾಕ್ಯ ಇರ್ತದೆ, ಕರ್ತನ ಆನಂದವೇ ನಮ್ಮ ಫಲವಾಗಿದೆ. ಹಲ್ಲೆಲೂಯಾ. The joy of the Lord is my strength. The joy of the Lord is my strength, is our strength. Hallelujah. ಕರ್ತನ ಆನಂದವೇ ನಮ್ಮ ಫಲವಾಗಿದೆ. ನಾವೆಲ್ಲ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡು ಆತನನ್ನು ಸ್ತುತಿಸುವ, ಆರಾಧಿಸುವ. ಅದಕ್ಕಿಂತಲೂ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಕಳೆದ ಸಮಯಗಳಲ್ಲಿ ನೀವು ಎಷ್ಟು ಮಂದಿ ಪ್ರಾರ್ಥಿಸಿದಿರೋ ಗೊತ್ತಿಲ್ಲ, ಆದರೆ ದೇವರ ಕೃಪೆಯನ್ನು ನಮಗೊಂದು ದೇವರು ಒಂದು ಪ್ರಾಜೆಕ್ಟ್ ಅನುಗ್ರಹಿಸಿಕೊಂಡಾಗಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಈ ವರ್ಷದ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಆತನು ಮಾಡುವಂತನಾಗಿದ್ದಾರೆ. ನಾವು ಡಿಕ್ಲೇರ್ ಮಾಡುವ, ಈ ವರ್ಷವು ನಮಗೆ ಮಹಿಮೆಯ ವರ್ಷವಾಗಿದೆ, ಈ ವರ್ಷವು ನಮಗೆ ಆರೋಗ್ಯದ ವರ್ಷವಾಗಿದೆ, ಈ ವರ್ಷವು ನಮಗೆ ಆಶೀರ್ವಾದ ಸಮೃದ್ಧಿಯ ಆಶೀರ್ವಾದದ ವರ್ಷವಾಗಿದೆ. ಸ್ಪಿರಿಚುವಲಿ, ಫಿಸಿಕಲ್, ಮೆಂಟಲ್, ಎಲ್ಲ ವಿಷಯದ ಸಹ, ಫೈನಾನ್ಷಿಯಲ್ ಎಲ್ಲ ವಿಷಯದ ಸಹ ನಮಗೆ ಈ ವರ್ಷವು ಆಶೀರ್ವಾದದ ವರ್ಷವಾಗಿದೆ. ಲೋಕದ ಪರಿಸ್ಥಿತಿ ಏನಿರ್ಬೋದು, ಆದರೆ ದೇವರ ಮಕ್ಕಳಾದ ನಮಗೆ ಈ ವರ್ಷವು ನಾವು ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಈ ವರ್ಷವು ನಮಗೆ ಆಶೀರ್ವಾದದ ವರ್ಷ, ಈ ವರ್ಷವು ನಮಗೆ ಸಮೃದ್ಧದ ವರ್ಷ, ಈ ವರ್ಷವು ನಮಗೆ ಆರೋಗ್ಯದ ವರ್ಷವಾಗಿದೆ, ಜಯದ ವರ್ಷವಾಗಿದೆ. ಹಲ್ಲೆಲೂಯಾ. ಮಹಿಮೆಯ ವರ್ಷವಾಗಿದೆ. ಇದು ಸಭೆಯ ಕಾಲ, ಇದು ನನ್ನ ನಿಮ್ಮ ಕಾಲವಾಗಿದೆ ಪ್ರಿಯರೇ. ನಾವು ಒಂದು ವೇಳೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳೋದಾದ್ರೆ ದುಷ್ಟನು ಕಾರ್ಯ ಮಾಡ್ತಾನೆ. ಯಾವಾಗ ನಾವು ಎದ್ದು ಕ್ರಿಸ್ತನಲ್ಲಿ ಪ್ರಕಾಶಿಸುವವರಾಗಿ ಎದ್ದು ನಾವು ಬಾಯಿ ತೆರೆದು ಘೋಷಿಸುವ, ಆಗ ದುಷ್ಟನೆಲ್ಲ ಕಾರ್ಯಗಳು ಕ್ಯಾನ್ಸಲ್ ಆಗಿ ದೇವರ ಕಾರ್ಯವು ನೆರವೇರುವಂತಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಓ ರಬಲವ ಶಂಕರಿಯಲ ವಿಕಲ ಮಾಂದರಿವ ಶಂಕರಬಲ. ನಾವೆಲ್ಲ ಕರ್ತನ ಸಂದರೆ ಆತನನ್ನು ಸ್ತುತಿಸುವ ಪ್ರಿಯರೇ. ಹಲ್ಲೆಲೂಯಾ. ಆತನಾಗಿ ಯಾರು ಇಲ್ಲ. ಯೇಸು ಮಸಿ ತೇರೆ ಜೈಸ ಕೋಯಿ ನನಿಗೆ. ಹಲ್ಲೆಲೂಯಾ. ಯಾರಾದ್ರೂ ಇದ್ದಾರೆ ನಮ್ಮ ಕರ್ತನಾಗೆ? ಯಾರು ಇಲ್ಲ ಪ್ರಿಯರೇ. ಆತನಾಗಿ ಪ್ರೀತಿ ಮಾಡುವವರು, ಆತನಾಗಿ ಸಂತೈಸುವವರು, ಆತನಾಗಿ ನಮ್ಮನ್ನು ಪೋಷಿಸಿ ನಡೆಸಿ ಕಾಪಾಡುವನು ಯಾರು ಇಲ್ಲ. ಹಲ್ಲೆಲೂಯಾ. ಅದರ ಸಂತೋಷವಾಗಿ ಆತನ ನಾವು ಸ್ತುತಿಸಿ ಮಹಿಮೆ ಪಡಿಸುವ. ಯೇಸು ಮಸಿ ತೇರೆ ಜೈಸ ಕೋಯಿ ನನಿಗೆ. ನಾನು ನೀನು ಸಾಯಬೇಕಾದ ಸ್ಥಾನದಲ್ಲಿ ನನಗೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಆತನು ನಮಗೆ ಬಲಿಯಾಗಿ ಅರ್ಪಿಸಿಕೊಟ್ಟನು. ಆತನ ಪ್ರೀತಿಯನ್ನು, ತ್ಯಾಗವನ್ನು ನೆನಪು ಮಾಡಿಕೊಂಡು ನೀವು ಆತನನ್ನು ಸ್ತುತಿಸುವುದಾದ್ರೆ ನಿಮ್ಮ ಜೀವಿತಗಳು ಇದ್ದಾಗ ಇರುವುದಿಲ್ಲ. ನಾನು ಡಿಕ್ಲೇರ್ ಮಾಡುವ, ನಿಮ್ಮ ಜೀವಿತಗಳು ಈ ಸ್ಥಳದಿಂದ ಅದು ನೆಕ್ಸ್ಟ್ ಲೆವೆಲ್ ಹೋಗುವಂತಾಗಿದೆ. ಓ ರಾಮಂದ್ರ ರಾಬಲಾವ ಶಂಕರಿಯಲ್ಲ. ಥ್ಯಾಂಕ್ ಯು ಫಾದರ್.
ನನ್ನ ನಿನ್ನ ಆತನು ರಕ್ಷಕನಾಗಿದ್ದಾನೆ, ಆತ ನಮ್ಮ ಜೊತೆಗಾರನಾಗಿದ್ದಾನೆ. ಆತ ನಾವು ಸ್ತುತಿಸುವ. ಥ್ಯಾಂಕ್ ಯು ಫಾದರ್. ತಂದೆ ನಿನಗೆ ಸ್ತೋತ್ರಪ್ಪ. ಆತನು ಉನ್ನತನಾದ ದೇವರಾಗಿದ್ದಾನೆ. ನಮ್ಮನ್ನು ಪಾಪದಿಂದ ಬಿಡಿಸಿದ ಆತನು, ಎಲ್ಲ ಶಾಪಗಳಿಂದ, ಎಲ್ಲ ರೋಗಗಳಿಂದ ನನ್ನನ್ನು ನಿನ್ನನ್ನು ಬಿಡಿಸಿದಂತ ಒಳ್ಳೆ ಕರ್ತನನ್ನು ನಾವು ಸ್ತುತಿಸುವ. Hallelujah. Thank you Father. We praise you Master. ಅಪರಿತಕಾರನನ್ನು ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸುವ. Thank you Jesus.
ಮಂದಿ ನೀವು ನಂಬುತ್ತೀರಿ ದೇವರು ನಿಮಗೆ ಆಶ್ರಯ ದುರ್ಗ ಎಂಬುದಾಗಿ. ಎಲ್ಲಾ ಪರಿಸ್ಥಿತಿಗಳಲ್ಲಿ, ಸಂಕಟದ ಪರಿಸ್ಥಿತಿಯಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ಹಲ್ಲೆಲೂಯಾ, ಎಲ್ಲಾ ಪರಿಸ್ಥಿತಿಗಳಲ್ಲಿ ಸಹ ಕರ್ತನೆ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರ ವಾಕ್ಯದ ಇದು ಈತ ನನ್ನ ಸೇವಕನು, ಈತನಿಗೆ ನಾನೇ ಆಧಾರ ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ಪ್ರತಿಯೊಬ್ಬರಿಗೂ ಆತನೇ ಆಧಾರವಾಗಿದ್ದಾನೆ ಪ್ರಿಯರೇ. ಈ ಲೋಕದ ಎಕನಾಮಿಕಲ್ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿಗಳು ಯಾವ ದಿಕ್ಕಿನಲ್ಲಿ ಚಲಿಸಬಹುದು, ಆದ ಎಲ್ಲಾ ಸಮಯಗಳಲ್ಲಿ ಸಹ ನಮಗೆ ಆತನೇ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ಅದೇ ನಾವು ಎಲ್ಲರೂ ಸಹ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಪರಿಸ್ಥಿತಿಗಳು ಸಹ ಆತನೇ ನಮಗೆ ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಹಡಗಳಲ್ಲಿ ಗುಡ್ಡಗಳು ಮುಳುಗಿ ಹೋದ್ರೆ ಸಹ ನಮಗೇನು ಭಯ ಇಲ್ಲ, ಯಾಕಂದ್ರೆ ನಮ್ಮ ಕರ್ತ ನಮ್ಮ ಮುಂದೆ ಇದ್ದಾನೆ, ಆತ ನಮ್ಮ ನಡೆಸುವ
ಥ್ಯಾಂಕ್ ಯು ಫಾದರ್. ಕರ್ತನೇ, ಮುಂಚಾನೆ ವೇಳೆಯಲ್ಲಿ ನಿನ್ನನ್ನು ಸ್ತುತಿಸುವಂತೆಯೋ ಆರಾಧಿಸುವಂತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನಮ್ಮ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಸಮಸ್ತದಲ್ಲಿಯೂ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೆನ್. ಚಪ್ಪಾಳೆ ತಟ್ಟಿ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ನಾನು ದೇವರ ಮಗನಾಗಿದ್ದೇನೆ. ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ನಿತ್ಯ ಜೀವವನ್ನು ಹೊಂದಿದ್ದೇನೆ. ಯೇಸು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ. ಆತನ ಕೃಪೆಯಿಂದ ಯಾವ ಕೊರತೆಯೂ ನನಗಿಲ್ಲ. ಕ್ರಿಸ್ತನಲ್ಲಿ ನನ್ನ ನೀತಿವಂತಿಕೆ, ನನ್ನ ಪರಿಶುದ್ಧತೆ, ನನ್ನ ಜ್ಞಾನವನ್ನ ಹೊಂದಿದ್ದೇನೆ. ನನ್ನ ರೋಗವನ್ನ ಈಗಾಗಲೇ ಯೇಸು ಕ್ರಿಸ್ತನು ಕ್ರೂಚಿಯಲ್ಲಿ ಹೊತ್ತ ನಿಮಿತ್ತ ನಾನು ರೋಗಿಯಾಗಿರಲು ನಿರಾಕರಿಸುತ್ತೇನೆ. ಹಲ್ಲೆಲೂಯಾ. ಯಾಕೆಂದರೆ ನನ್ನ ಆತ್ಮನು ಕ್ರಿಸ್ತನ ಆತ್ಮನೊಂದಿಗೆ ಸತ್ತವರಿಂದ ಎಬ್ಬಿಸಲ್ಪಟ್ಟಿದೆ. ಆ ಆತ್ಮವು ನನ್ನಲ್ಲಿ ವಾಸ ಮಾಡುತ್ತದೆ. ಇದರ ನಿಮಿತ್ತ ನಾನು ದೈವಿಕ ಆರೋಗ್ಯದಲ್ಲಿ ಜೀವಿಸುತ್ತೇನೆ. ಕರ್ತನ ಸಮೃದ್ಧಿ ಜೀವಿತದಲ್ಲಿ ಸಂತೋಷಿಸುತ್ತೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈಗಾಗಲೇ ಕಲ್ವಾರಿಯ ಬಡತನದ ಶಾಪವನ್ನ ತೆಗೆದುಕೊಂಡ ನಿಮಿತ್ತ ನಾನು ಕ್ರಿಸ್ತನಲ್ಲಿ ಜನಿಕ ವ್ಯಕ್ತಿಯಾಗಿ ಸಮೃದ್ಧಿ ಉಳ್ಳವನಾಗಿದ್ದೇನೆ. ಯೇಸು ಕ್ರಿಸ್ತನಲ್ಲಿ ನಾನು ಪರಲೋಕದ ಸಕಲ ಆತ್ಮೀಯ ವರಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. ಯೇಸು ಕ್ರಿಸ್ತನಲ್ಲಿ ನಾನು ಸಕಲ ಸಕ್ರಿಯೆಗಳನ್ನ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವನಾಗಿ ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆಯನ್ನ ಸಾರುವವನಾಗಿದ್ದೇನೆ. ಯೇಸು ಕ್ರಿಸ್ತನಲ್ಲಿ ನನಗೆ ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿರುವ ನಿಮಿತ್ತ ನನಗೆ ಯಾವುದು ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿರುವ ನನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಳಿತುಕೊಳ್ಳಿದ್ದೇನೆ. ಥ್ಯಾಂಕ್ ಯು. ಹಲ್ಲೆಲೂಯಾ. ಆತನ ವಚನವನ್ನು ನಾವು ನುಡಿಯುವಾಗ ಒಳಗಡೆ ಆತ್ಮದಲ್ಲಿ ಸಂತೋಷ. ಯಾಕಂದ್ರೆ ಆ ವಾಕ್ಯ ಜೀವಗಳ ವಾಕ್ಯವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಮಿತಿಯಿಲ್ಲದ ದೇವರಾಗಿದ್ದಾರೆ. ಇಸ್ ಅ ಗಾಡ್ ಆಫ್ ಇಸ್ ಅ ಲಿಮಿಟ್ಲೆಸ್. ಹಲ್ಲೆಲೂಯಾ. ಈ ಸಣ್ಣ ಮನಸ್ಸಿನ ಒಳಗಡೆ ಒಂದು ಸಣ್ಣ ಯೋಚನೆಯ ಗ್ರಹಿಕೆಯ ಮಿತಿ ಇರ್ಬೋದು, ಆದರೆ ನನ್ನ ತಂದೆಗೆ ಮಿತಿಯೇ ಇಲ್ಲ. ಆ ತಂದೆಯಿಂದ ನಾನು ಹುಟ್ಟಿದವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. Just we can every time we can remember that word, that 36 time. Ezekiel and 11th word speak. Amen. ಅದನ್ನು ತಿರುಗಿ ನಮ್ಮ ನೆನಪಿಸ್ತಾ ಆ ವಚನದ ಕಡೆಗೆ ನಾವು ಹೋಗಿ ಬಹಳ ಉತ್ತಮ. ನಿಮ್ಮಲ್ಲಿ ಬಹು ಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು, ಅವು ಹೆಚ್ಚಿ ಅಭಿವೃದ್ಧಿಯಾಗುವು. ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ಆಮೆನ್. ತಂದೆಯಲ್ಲಿ ಕ್ರಿಸ್ತನಲ್ಲಿ ಯಾರೆಲ್ಲ ಈ ವರ್ಷದಲ್ಲಿ ಆತುಕೊಳ್ತೀರೋ ಅವರೆಲ್ಲರಿಗೂ ದೇವರು ಹೇಳ್ತಾ ಇರುವ ಮಾತು, ಈ ವರ್ಷ, ಈ ದಿನಗಳು, ಮುಂದೆ ಬರುವ ಪ್ರತಿಯೊಂದು ದಿನಗಳು ನಿಮ್ಮ ಜೀವಿತದಲ್ಲಿ ಕರ್ತನೇ ಆತನಾಗಿದ್ದಾನೆ ಹೇಳುವಂಥದ್ದನ್ನು ದೃಢಪಡಿಸುವಂಥ ವರ್ಷವಾಗಿದೆ. ಆಮೆನ್. ಹಲ್ಲೆಲೂಯಾ. ಯೆಹೋವನೇ ನಮ್ಮ ಕರ್ತನು, ಯೇಸುವೇ ನಮ್ಮ ಒಡೆಯನು. ಆಮೆನ್. ಹಲ್ಲೆಲೂಯಾ. ಯಾಕೆಂದರೆ ಆತನು ಹೇಳ್ತಾ ಇದ್ದಾನೆ, ಮೇಲೆ ಏನು ಹೇಳ್ತಾ ಇದ್ದಾನೆ? ಮೊದಲಿಗಿಂತ
ನಿಮ್ಮನ್ನು ಉತ್ತಮ ಸ್ಥಿತಿಗೆ ನಾನು ತರ್ತೇನೆ. ಎಲ್ಲರೂ ನಿಮ್ಮ ಹಳೆಯ ಪುರಾತನವಾದ ಕಳೆದ ಶುಕ್ರವಾರ ನಾನು ಮಾತನಾಡಿದೆ, ಬಟ್ ಇದಕ್ಕೆ ನಿಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ತಿರುಗಿ ಅದನ್ನು ನಿಮ್ಮಲ್ಲಿ ಎನ್ಕರೇಜ್ ಮಾಡುವಂಥ ಸಂಗತಿ ಇದೆ. ನೀವು ಪುರಾತನ ಸಂಗತಿಗಳನ್ನು ಬಿಟ್ಟು ಬಿಟ್ಟರೆ ದೇವರು ನಿಮಗೋಸ್ಕರ ನೂತನವಾಗಿಟ್ಟಿದ್ದಾರೆ. ಹಾಲೆಲೂಯಾ. ಯಾರೆಲ್ಲ ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯವಿದೆಯೋ, ಯಾರೆಲ್ಲ ಅದರ ಮೇಲೆ ಭರವಸೆ ಇಡಲಿಕ್ಕೆ ಸಾಧ್ಯ ಇದೆಯೋ, ಯಾರಿಗೆಲ್ಲ ಅದರ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯ ಇದೆಯೋ ಅವರೆಲ್ಲರ ಸಮಯ ಇದಾಗಿದೆ. ಯಾಕಂದರೆ ಕರ್ತನು ಒಳ್ಳೆಯ ಕಾರ್ಯವನ್ನು ಈಗಾಗಲೇ ಆರಂಭಿಸಲಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ತಿರುಗಿ ನಾನು ಅದೇ ವಚನವನ್ನು ನಾನು ಯೆರೆಮೀಯದಲ್ಲಿ ಚಲಿ ಈ ವಚನವನ್ನು ಇವತ್ತು ನಿಮ್ಮ ಹತ್ರ ಮಾತನಾಡಲಿಕ್ಕೆ ನನಗೆ ಇಷ್ಟ. ಅದು ಮಾತ್ರವಲ್ಲ, ಕರ್ತನಿಗೂ ಇದನ್ನು ನಿಮ್ಮಲ್ಲಿ ಮಾತನಾಡಲು ಮಾತನಾಡಿದ್ದಾರೆ. 17:5 ವಾಕ್ಯ ಕರ್ತನ ವಚನ ನಿಮ್ಮ ಬಳಿಗೆ ಬರ್ತಾ ಇದೆ. ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಹೀಗನ್ನುತ್ತಾನೆ. ಎಲ್ಲರೂ ಹೇಳೋಣ, ಕರ್ತನು ನಮ್ಮನ್ನು ಮಾತನಾಡ್ತಾ ಇದ್ದಾನೆ. ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಮತ್ತೊಂದು ಎಲ್ಲರೂ ಓದೋಣ ಅದನ್ನ ವಚನವನ್ನ. ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜ ಬಲವೆಂದು ತಿಳಿದು ಯೆಹೋವನನ್ನ ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನೆಕ್ಸ್ಟ್, ಇವನು ಅಡವಿಯಲ್ಲಿನ ಜಾರಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನ ಕಾಣನು. ಯಾರೂ ವಾಸಿಸಿದ ಚೌಳು ನೆಲವಾಗಿರುವ ಅರಣ್ಯದ ಬೆಕ್ಕಾಡಿನಲ್ಲಿ ವಾಸಿಸುವ ಸ್ಥಿತಿಗೆ ಅವನದು ಯಾವನು ಹೇಳೋಣ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ ಧನ್ಯನು. ಇದನ್ನು KJV ಕನ್ನಡದಲ್ಲಿ ದಯಮಾಡಿ ಓದಿ. ಅದನ್ನು ಇಟ್ ಪಾಸಿಬಲ್ ಕನ್ನಡ KJVಯಲ್ಲಿ, ಇಂಗ್ಲೀಷಲ್ಲಿ ಓದಿದ್ರೆ ಬಹಳ ಒಳ್ಳೆಯದು. 7ನೇ ವಚನ. Blessed is the man that trusteth in the Lord, and whose hope the Lord is. For Blessed is the man that trusteth in the Lord. ದೇವರಲ್ಲಿ ಯಾರು ಭರವಸೆ ಉಳ್ಳವನಾಗಿದ್ದಾನೋ ಅವನು ಧನ್ಯನಾಗಿದ್ದಾನೆ. And whose hope the Lord is. ಹೇಳೋಣ, ಯಾರಿಗೆಲ್ಲ ದೇವರು ನಿರೀಕ್ಷೆಯಾಗಿದ್ದಾನೋ ಅವರೆಲ್ಲರೂ ಈ ಸಮಯದಲ್ಲಿ ಮಾತ್ರವಲ್ಲ, ಮುಂದಿನ ಪ್ರತಿಯೊಂದು ಕ್ಷಣದಲ್ಲಿ ಅವರ ದೇವರ ವಾಕ್ಯವಿದೆ, ಅವರೇ ಧನ್ಯರು. They are the blessed. ಕರ್ತನು ನಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ. ಇವತ್ತಿನ ಸಂದೇಶ ಇದುವೇ. ಯಾರಿಗೆಲ್ಲ ಕರ್ತನು ನಂಬಿಗಸ್ತನಾಗಿದ್ದಾನೋ ಅವನೇ ನಿಮ್ಮ ಭರವಸೆಯಾಗಿದ್ದಾನೆ. ಆಮೇಲೆ ಇನ್ನೊಂದು ಮಾತ್ರ ಹೀಗೆ ಹೇಳ್ಬೋದು, ನಿಮ್ಮ ಜೀವಿತದಲ್ಲಿ ನಂಬುವಾತನೇ ನಿಮ್ಮ ಭರವಸೆಯಾಗಿದ್ದಾನೆ. ಎಲ್ಲರೂ ನಾನು ನಂಬುವ ಕರ್ತನೇ ನನ್ನ ಭರವಸೆ. ದಿಸ್ ಇಸ್ ಟುಡೇಸ್ ಮೆಸೇಜ್. ಇವತ್ತು ಸಂದೇಶ ಯಾರಾದರೂ ಕೇಳುವುದಾದ್ರೆ ಇದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಂಬುವಾತನೇ ನನ್ನ ಭರವಸೆಯಾಗಿದ್ದಾನೆ. ಹಾಗಾದರೆ ನನ್ನ ನಂಬಿಕೆ ಎಲ್ಲಿದೆ? ನಾನು ಭರವಸೆ ಇಡುವ ಆತನಲ್ಲಿದೆ. ಆತನು ಬೇರೆ ಯಾರು ಅಲ್ಲ, ನನ್ನ ತಂದೆಯಾಗಿದ್ದಾನೆ. ಆತನು ಬೇರೆ ಯಾರು ಅಲ್ಲ, ದೇವರ ವಾಕ್ಯವಾಗಿದ್ದಾನೆ. ಆತನು ಬೇರೆ ಯಾರು ಅಲ್ಲ, ಜೀವದ ವಾಕ್ಯವಾಗಿದ್ದಾನೆ. ಹಾಲೆಲೂಯಾ. ಬಹಳ ದೇವರು ಮೊನ್ನೆ ನೆನಪಿಸಿದಂಥ ಸಂಗತಿ, ಬಹಳ ಅನುಭವಗಳಿಂದ, ಅನೇಕ ನೋವುಗಳಿಂದ, ಅನೇಕ ಸಂಕಟ ಸಂದಿಗ್ಧ ಪರಿಸ್ಥಿತಿಗಳಿಂದ ನಾವು ಹಾದು ಬಂದಿರುವಾಗ ತಿರುಗಿ ನಾವು ಯೋಚನೆ ಮಾಡುವ ಒಂದು ಯೋಚನೆ, ಅಯ್ಯೋ ನಾನು ಈ ಪರಿಸ್ಥಿತಿಗಳಲ್ಲೇ ನಾನು ತಿರುಗಿ 2021ರಲ್ಲಿ ಬಂದೆ, ಇನ್ನೂ ಅದೇ ಸಂಗತಿ ಎಂಬುದಾಗಿ. ಬಟ್ ಕರ್ತನು ಇವತ್ತು ಹೇಳ್ತಾ ಇರುವಂಥ ಸಂಗತಿ, ಯಾರೆಲ್ಲ ಆತನ
ಭರವಸೆಯನ್ನು, ಆತನೇ ನಿಮ್ಮ ಭರವಸೆ ಆಗಿದ್ದಾನೆ. ಇವತ್ತು ಆತನ ಮೇಲೆ ನೀವು ಇಟ್ಟಿರುವ ನಂಬಿಕೆ, ಭರವಸೆ ಉಳ್ಳಾತನ ಮೇಲೆ ಇಟ್ಟಿರುವ ನಿಮ್ಮ ನಂಬಿಕೆ ಎಲ್ಲ ಲೋಕದ ಪರಿಸ್ಥಿತಿಗಳಿಂದ ಅದು ಮೇಲಿರುವಂಥದ್ದಾಗಿದೆ. ಎಲ್ಲ ಸನ್ನಿವೇಶಗಳು, ಎಲ್ಲ ಬರುವಂತಹ ಪರಿಸ್ಥಿತಿಗಳ ಮೇಲೆ ನಮ್ಮ ಕ್ರಿಸ್ತ ನಂಬಿಕೆಯು ಆಳ್ವಿಕೆ ಮಾಡುತ್ತದೆ. ಹಲ್ಲೆಲೂಯಾ. ಯುದ್ಧದಲ್ಲಿ ಒಂದು ಬರೆದ ಪತ್ರಿಕೆ ಅಂತೀನಿ, ಯೂದ. ಥ್ಯಾಂಕ್ ಯು. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನ ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿ. ನಿಮ್ಮೊಂದು ಬಾರಿ ಓದುದ ಪ್ರಿಯರೇ, ನಿಮಗಾದರೂ ದೇವರು ಹೇಳ್ತಾ ಇದ್ದಾರೆ, ನಿಮಗಾದರೂ ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆ, ಕ್ರಿಸ್ತ ನಂಬಿಕೆ, ಅತಿ ಪರಿಶುದ್ಧವಾದಂಥ ಕ್ರಿಸ್ತ ನಂಬಿಕೆ. ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಇವತ್ತು ನೀವು ಏನು ಆಧಾರ ಮಾಡಿಕೊಂಡಿದ್ದೀರ? ನಾನು ನನ್ನ ನಂಬಿಕೆಯ ಮೇಲೆ ನಾನು ಆಧಾರ ಮಾಡಿಕೊಂಡಿದ್ದೇನೆ. ಆ ನಂಬಿಕೆ ಬೇರೆ ಯಾವುದಲ್ಲ, ಕ್ರಿಸ್ತನ ಮೇಲೆ ಇಟ್ಟಿರುವ ನನ್ನ ನಂಬಿಕೆಯ ಮೇಲೆ ಆಧಾರ ಮಾಡಿಕೊಂಡು ನಾನು ಭಕ್ತಿಯಲ್ಲಿಯೂ ಜೀವನದಲ್ಲಿಯೂ ನಾನು ವೃತ್ತಿಯನ್ನು ಹೊಂದುವವನಾಗಿದ್ದೇನೆ. ಹೆಚ್ಚಿನಲ್ಲಿ ನಾನು ಇಟ್ಟಿರುವ ಕ್ರಿಸ್ತ ನಂಬಿಕೆಯ ಮೂಲಕ ಈ ವರ್ಷದಲ್ಲಿ ನಾನು ಅಭಿವೃದ್ಧಿ ಹೊಂದುವವನಾಗಿದ್ದೇನೆ. ನಾನು ಇಟ್ಟಿರುವ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ ದೇವರ ವಚನ ಇರ್ತದೆ, ನೀವು ಅಭಿವೃದ್ಧಿ ಉಳ್ಳವರಾಗಿರಿ. ಯು ಶುಡ್ ಪ್ರಾಸ್ಪರ್. ಹಲ್ಲೆಲೂಯಾ. ವಚನವನ್ನು ಓದಿ. ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃತ್ತಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆಗಳನ್ನು ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನೇ ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಪರಿಸ್ಥಿತಿಗಳು ಬಹಳ ವಿಕೋಪಗಳಿಗೆ, ನಮ್ಮ ಸನ್ನಿವೇಶಗಳು, ನಾವು ಕೇಳುವಂತಹ ಸುದ್ದಿಗಳು, ಇಡೀ ಲೋಕವು ನಿಮ್ಮ ಮುಂದೆ ವಾಸ್ತವ ಸಂಗತಿಗಳನ್ನ, ಭಯದ ಸಂಗತಿಗಳನ್ನ, ಸಂಕಟದ ಸಂಗತಿಗಳನ್ನ, ನಾಶನದ ಸಂಗತಿಗಳನ್ನ, ವಿಕೋಪದ ಸಂಗತಿಗಳನ್ನ ನಿಮ್ಮ ಮುಂದೆ ಇರ್ತದೆ, ಹೆಚ್ಚಾಗ್ತದೆ ಇನ್ನು. ಆದರೆ ಅದರೆಲ್ಲರ ಮೇಲೆ ನಿಮ್ಮಲ್ಲಿರುವ ಕ್ರಿಸ್ತ ನಂಬಿಕೆಯು ಅವುಗಳೆಲ್ಲವನ್ನ ಗೆಲ್ಲುವಂಥದ್ದಾಗಿದೆ. ಹಲ್ಲೆಲೂಯಾ. ಇದುವೇ ನಿಮ್ಮಲ್ಲಿರುವ ಕ್ರಿಸ್ತ ನಂಬಿಕೆ ಸಕಲ ಸವಾಲುಗಳು, ಸಂದಿಗ್ಧ ಪರಿಸ್ಥಿತಿಗಳು ಎಲ್ಲವನ್ನ ಅದು ಗೆಲ್ಲುವಂಥದ್ದಾಗಿದೆ. ಇವತ್ತು ಹೇಳ್ತಾ ಇರುವಂಥದ್ದು ಪರಿಸ್ಥಿತಿಗಳ ಮೇಲೆ ಇರುವಂತ ನನ್ನ ಕ್ರಿಸ್ತ ನಂಬಿಕೆ. Above all our circumstance, above all our situation, we have to raise. ನಾವು ಹೇಳುವಂತಹ ಸಮಯ ಬಂದಿದೆ. ಯಾವುದರಲ್ಲಿ ಹೇಳುವಂಥದ್ದು? ಪಕ್ಕದವರಿಗೆ ಹೇಳಿ, ಕ್ರಿಸ್ತ ನಂಬಿಕೆಯಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಏಳು. ರೇಸ್ ಏಳು, ನೀನು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯಾವುದರಲ್ಲಿ? ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನಾನು ವೃತ್ತಿಯನ್ನು ಹೊಂದುವ ಸಮಯ ಬಂದಿದೆ. Amen. This is a time where we grow. This is a time. ಇದು ಸಮಯವಾಗಿದೆ. ಕ್ರಿಸ್ತ ನಂಬಿಕೆಯಲ್ಲಿ ನಾವೆಲ್ಲರೂ ಬೆಳೆಯುವ ಸಮಯ. Amen. ಕ್ರಿಸ್ತ ನಂಬಿಕೆ ಹೇಳೋಣ. ಕ್ರಿಸ್ತನ ನಂಬಿಕೆಯಲ್ಲಿ ನಾವು ವೃದ್ಧಿಯನ್ನು ಆಗುವಂತ ಸಮಯ ನಮ್ಮ ಜೀವಿತದಲ್ಲಿ ಬಂದಿದೆ. ಹಲ್ಲೆಲೂಯಾ. ಲೋಕದಲ್ಲಿ ವಾಸ್ತವಗಳಿದೆ, ಫ್ಯಾಕ್ಟ್ ಇದೆ, ಹೌದು. ಅದನ್ನ ಯಾರಿಗೂ ಅಲ್ಲಗಳೆಯಲು ಆಗುವುದಿಲ್ಲ, ಅದನ್ನ ಯಾರಿಗೂ ತಳ್ಳಿ ಹಾಕಲಿಕ್ಕೆ ಆಗುವುದಿಲ್ಲ, ಅದನ್ನು ಸುಳ್ಳು
ಅದಕ್ಕೆ ವಚನವನ್ನು ಹೇಳ್ತಾ ಇರುವಂಥ ಸಂಗತಿ, ಕರ್ತನ ದೇವರ ರಾಜ್ಯದ ಒಂದು ನಿಯಮವಿದೆ, ಈ ಲೋಕದಲ್ಲಿ ಒಂದು ನಿಯಮವಿದೆ, ಲೋಕದಲ್ಲಿ ವಾಸ್ತವವಿದೆ, ಕಣ್ಣಿಗೆ ಕಾಣುವ ಸಂಗತಿಗಳಿದೆ, ಆದರೆ ದೇವರಲ್ಲಿ ಸತ್ಯವಿದೆ. ಲೋಕದಲ್ಲಿ ಕಾಣುವ ವಾಸ್ತವವನ್ನ ನಮ್ಮ ಜೀವಿತದಲ್ಲಿ ಗೆದ್ದು ಆಳ್ವಿಕೆ ಮಾಡುವ, ದೊರೆತನ ಮಾಡುವ ಸತ್ಯ ಅದು ದೇವರದ್ದಾಗಿದೆ. ಕಣ್ಣಿಗೆ ಕಾಣುವ ಪ್ರತಿಯೊಂದು ಪರಿಸ್ಥಿತಿಗಳು, ವಿಕೋಪಗಳು, ಸಂದಿಗ್ಧತೆಗಳೆಲ್ಲ ಗೆದ್ದು ಅದನ್ನು ದೊರೆತನ ಮಾಡುವ ಕ್ರಿಸ್ತನ ನಂಬಿಕೆ ನಮ್ಮ ಒಳಗಡೆ ಇದೆ. ಬೇರೆ ಎಲ್ಲ ಸನ್ನಿವೇಶಗಳು ನಿಮ್ಮನ್ನು ಒತ್ತಡಕ್ಕೆ ತಂದು ಕೆಳಕ್ಕೆ ತಳ್ಳುತ್ತಾ ಇರ್ಬೋದು, ಕೆಳಗೆ ಹಾಕ್ತಾ ಇರ್ಬೋದು. ಬಟ್ ಅದೇ ಸಮಯ ನಿಮ್ಗೆ ಗೊತ್ತಿದೆಯಾ, ಒಂದು ಸುಂದರವಾದಂತಹ ಒಂದು ಬಾಲನ್ನು ತಗೊಳ್ಳಿ, ಅದನ್ನ ಆ ಗಾಳಿ ತುಂಬಿದ ಬಾಲನ್ನ ನೀವು ಎಷ್ಟು ನಿಮ್ಮ ಒತ್ತಡ ಹಾಕಿ ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಪ್ರಾರಂಭಿಸಿ, ನಿಮ್ಮ ಎರಡು ಕೈಗಳನ್ನು ಒತ್ತಿ ನೀರಲ್ಲಿ ಒತ್ತಲಿಕ್ಕೆ ಆರಂಭಿಸಿ, ಅದೇನ್ ಮಾಡ್ತದೆ? ನೀವು ಎಷ್ಟು ಒತ್ತಡವನ್ನ ಪ್ರಯತ್ನವನ್ನ ಮಾಡಿ ಅದನ್ನು ಓದ್ತಿರೋ ಅದೇ ಆ ಬಲದಲ್ಲಿ, ಆ ಫೋರ್ಸ್ ಅಲ್ಲಿ ಏನ್ ಮಾಡ್ತದೆ? ತಿರುಗಿ ಅದು ಬೌನ್ಸ್ ಆಗ್ತದೆ. ಈ ವರ್ಷದಲ್ಲಿ ದೇವರು ಹೇಳ್ತಾ ಇರುವಂತ ಸಂಗತಿ ಇದೆ, ಏನ್ ಗೊತ್ತಾ? ನಿಮಗೋಸ್ಕರ ಒಬ್ಬ ರಕ್ಷಕನು, ನಿಮಗೋಸ್ಕರ ಇರುವ ಒಬ್ಬ ರಕ್ಷಕನು, ಆತನು ಕಲ್ವಾರಿ ಕ್ರೂಚಿಯಲ್ಲಿ ಮರಣವನ್ನು ಹೊಂದಿದ್ದಾನೆ, ಆತನು ಹೂಣಲ್ಪಟ್ಟಿದ್ದಾನೆ, ಹೂಣಲ್ಪಟ್ಟಿರುವ ಆತನು ತಿರುಗಿ ಎದ್ದಿದ್ದಾನೆ. ಹಾಲೆಲೂಯಾ! ನಾವು ಒಂದು ಚಪ್ಪಾಳೆಯನ್ನು ತಟ್ಟಿ ಆತನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ನಿನಗೋಸ್ಕರ ಯೋಚನೆ ಮಾಡುವ ಲೋಕದ ಯಾವ ಪರಿಸ್ಥಿತಿಗಳು ನಿನ್ನನ್ನು ಸತ್ತಿದೆ, ನಿನ್ನ ಸನ್ನಿವೇಶಗಳು ಸತ್ತಿದೆ ಎಂಬುದಾಗಿ ನೀನು ನೋಡ್ತಾ ಇರ್ಬೋದು. ಅದು ಇನ್ನೂ ಇಲ್ಲ, ಸತ್ತ ಸಂಗತಿಗಳು ಹೂಣಲ್ಪಟ್ಟಿದೆ, ಇನ್ನು ಯಾವ ಕಾರಣಕ್ಕೂ ಅದು ತಿರುಗಿ ಬರುವುದಿಲ್ಲ ಇರುವಂತ ಯೋಚನೆ ಇರ್ಬೋದು. ಹೇಳೋಣ, ನನ್ನ ಸ್ಥಿತಿಗಳು ಸತ್ತಿರ್ಬೋದು, ಅದು ಕಾಣದೆ ಮಣ್ಣಿನ ಅಡಿಯಲ್ಲಿ ಇನ್ನೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೇಳುವ ಸ್ಥಳಕ್ಕೆ ಹೋಗಿರ್ಬೋದು. ಆದರೆ ನನ್ನ ಒಳಗಡೆ ಇರುವ ಅಚ್ಚನು ಅದನ್ನು ತಿರುಗಿ ಪುನರುತ್ಥಾನಪಡಿಸಿ ತಿರುಗಿ ತರಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ! ಚಪ್ಪಾಳೆಯನ್ನು ತಟ್ಟಿ ಪ್ರಿಯರೇ, ಕರ್ತನಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. He is the God of God. ತಿರುಗಿ ಎಲ್ಲಿ ಎಷ್ಟು ಪರಿಸ್ಥಿತಿಗಳು ನಮ್ಮದು ಕೆಳಕ್ಕೆ ಹೋದ್ರು, ಯಾವ ಪರಿಸ್ಥಿತಿಗಳು ನಮ್ಮದು ಇಲ್ಲ ಎಂಬುದಾಗಿ ಇದ್ರು, ಅದಕ್ಕೆ ಜೀವವನ್ನು ಕೊಟ್ಟು ಅದನ್ನು ತಿರುಗಿ ನನ್ನ ಜೀವಿತದಲ್ಲಿ ಬರಮಾಡುವ ನಮ್ಮ ಕರ್ತನಾಗಿದ್ದಾನೆ. ಅದುವೇ ನಿಮ್ಮ ಒಳಗೆ ಇರುವ ಕ್ರಿಸ್ತ ನಂಬಿಕೆಯಾಗಿದೆ. ಹಾಲೆಲೂಯಾ! ಎಲ್ಲರೂ ಹೇಳ್ಬೋದು, ಎಸ್, ನನ್ನ ಮನಸ್ಸಲ್ಲಿ ಆಗ್ತಾ ಇದೆ, ಇನ್ನು ತಿರುಗಿ ಆ ಸಂಗತಿಗಳು ನನ್ನ ಜೀವಿತದಲ್ಲಿ ತಿರುಗಿ ಬರುವುದೇ ಇಲ್ಲ. ಹೇಳೋಣ, ಅದು ಬರ್ತದೆ. ಯಾಕೆ ಗೊತ್ತಾ? ಇನ್ನೊಂದು ಸಂಗತಿ ಹೇಳ್ತೇನೆ, ನೀವು ಎಲ್ಲಿಂದ ಹೇಳ್ತೀರಿ ಅದು ಬರುವುದಿಲ್ಲ ಹೇಳಿ, ನೀವು ಶರೀರದಲ್ಲಿ ಹೇಳ್ತೀರಿ, ಹೌದಲ್ಲ? ಹೌದು, ಶರೀರದಲ್ಲಿ ಹೇಳುವವನು ಅದು ಬರುವುದಿಲ್ಲ. ಯಾಕಂದ್ರೆ ಒಂದು ಸಲ ಶರೀರದಲ್ಲಿ ಮರಣವನ್ನ ಹೊಂದಿದ ಸಂಗತಿ, ಸತತ ಸಂಗತಿ ತಿರುಗಿ ಅದು ಬರುವುದಿಲ್ಲ. ಆದರೆ ಇವತ್ತು ನಿಮಗೊಂದು ಶುಭ ಸಂದೇಶ ಇರ್ತಾರೆ, ಕೇಳಿ. ಸತತ ಸಂಗತಿ ಬರುವುದಿಲ್ಲ, ಆದರೆ ನಾವೆಲ್ಲರೂ ಶರೀರದಲ್ಲಿ ಹುಟ್ಟಿದ್ದು ಬಯೋ ಅಂದರೆ ಗ್ರೀಕ್ ಶಬ್ದದಲ್ಲಿ ಬಯೋಲಾಜಿಕಲ್, ಬಯೋ ಹೇಳುವಂಥ ಶಬ್ದ ಬಯೋಲಾಜಿಕಲ್ ಅಂದರೆ ನಮ್ಮ ಶರೀರದಲ್ಲಿ ನಾವು ನಶಿಸಿ ಹೋಗುವ ಶರೀರದಲ್ಲಿ ನಾವು ಹುಟ್ಟಿದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನು ಇದ್ದನು, ಆತನಲ್ಲಿ ಏನಿತ್ತು? ಆತನಲ್ಲಿ ಏನಿತ್ತು? ಜೀವವಿತ್ತು. ಹೇಳೋಣ, ಆತನಲ್ಲಿ ಜೀವವಿತ್ತು. ನಮ್ಮಲ್ಲಿ ಜೀವವಿದೆ, ಅದು ಶಾರೀರಿಕ ಜೀವ. ಆದರೆ ಆತನಲ್ಲಿ ಜೀವವಿದೆ. ದಟ್ ಇಸ್ ಅ ಲೈಫ್ ಆಫ್ ಝೋಯೆ, ಅಂದ್ರೆ ದೇವರ ರೀತಿಯ ಜೀವ. ಹಾಲೆಲೂಯಾ, ಹಾಲೆಲೂಯಾ. ಅಂದ್ರೆ ನಮ್ಮಲ್ಲಿ ಯಾವ ಜೀವ ಈಗ ನೆಲೆಯಾಗಿದೆ? ನಾವು ಮರಣದ ಶರೀರದಲ್ಲಿದ್ದವರು ಈಗ ದೇವರ ಜೀವ. ದೇವರ ಜೀವ ಯಾವ ಜೀವವಾಗಿದೆ? ಮರಣವನ್ನು ಹೊಂದುವ ಜೀವವಲ್ಲ, ಇದು ಝೋಯೆ, ದೇವ
ಯಾಕೆಂದ್ರೆ ದೇವರ ವಚನ ಹೇಳ್ತದೆ, ನಾನು ಬದುಕುವುದರಿಂದ ನೀವು ಬದುಕುವವರಾಗಿದೆ. ಹೇಳೋಣ, ಕರ್ತನು ಬದುಕುವುದರಿಂದ ನಾನು ಬದುಕುವವನಾಗಿದ್ದೇನೆ. ಇದರ ಅರ್ಥ ಯಾವುದೆಲ್ಲ ಪರಿಸ್ಥಿತಿಗಳು ನನ್ನ ಸತ್ತಿದೆ ಎಂಬುದಾಗಿದೆ. ಹೇಳೋಣ, ಕರ್ತನು ಜೀವಿಸುವ ಕಾರಣ ನನ್ನ ಎಲ್ಲ ಕಾರ್ಯಗಳು ಅದು ಜೀವಿಸುವಂತದ್ದಾಗಿದೆ. ಅದು ಸತ್ತು ಹೋಗುವುದಿಲ್ಲ. ಯಾಕಂದ್ರೆ ನನ್ನ ಕ್ರಿಸ್ತನು ಜೀವಿಸುವ ನಿಮಿತ್ತ ನನಗೆ ಸಂಬಂಧಪಟ್ಟದ್ದು ಎಲ್ಲವೂ ಅದು ಜೀವಿಸುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ನಾವು ಹೇಳ್ತೇವೆ ಅದು ಹೋಗಿದೆ, ಅದು ಮುಗಿದು ಹೋಗಿದೆ. ಬಟ್ ದೇವರ ವಚನ ಅದನ್ನು ಹೇಳುವುದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮಲ್ಲಿರುವಂತಹ ಕ್ರಿಸ್ತ ನಂಬಿಕೆಯು ಸತ್ತದ್ದನ್ನ ತಿರುಗಿ ಪಡೆಯುವ ಕ್ರಿಸ್ತ ನಂಬಿಕೆ ನಿಮ್ಮ ಒಳಗಡೆ ಇದೆ. ನಿಮ್ಮ ನಂಬಿಕೆ ಅದು ಅತಿ ಪರಿಶುದ್ಧವಾದ ನಂಬಿಕೆ. ಅದು ಎಲ್ಲ ಮರಣದ ಸಂಗತಿಗಳನ್ನ, ಗತಿಸಿ ಹೋದ ಸಂಗತಿಗಳನ್ನ, ಇಲ್ಲ ನಶಿಸಿ ಹೋದ ಸಂಗತಿಗಳನ್ನ, ಅದಕ್ಕೆ ಇನ್ನು ಯಾವುದೇ ಒಂದು ಸ್ಟೋರಿ, ಯಾವುದೇ ಒಂದು ಸಂಗತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹೇಳುವಂಥದ್ದನ್ನ ನನ್ನ ಜೀವಿತದಲ್ಲಿ ತಿರುಗಿ ಬರಮಾಡಲಿಕ್ಕೆ ಶಕ್ತವಾದಂತಹ ಝೋಯೆ. ಹೇಳೋಣ, ಝೋಯೆ ನನ್ನಲ್ಲಿದೆ, ಝೋಯೆ ನನ್ನಲ್ಲಿದೆ, ದೇವರ ಜೀವ ನನ್ನಲ್ಲಿದೆ. ಆ ಜೀವ ನಿತ್ಯ 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 ಅದು ನನ್ನಲ್ಲಿ ವಾಸ ಮಾಡುವಂಥದ್ದಾಗಿದೆ. ಆಮೇಲೆ ಅದು ನನ್ನಲ್ಲಿ ದೊರೆತನ ಮಾಡುವಂಥದ್ದಾಗಿದೆ. ಆದ ಕಾರಣ ನಾನು ನೋಡುವಂಥ ಪ್ರತಿಯೊಂದು ಸತ್ತಿದೆ ಹೇಳುವ ಪರಿಸ್ಥಿತಿಗಳ ಮೇಲೆ ನನ್ನ ಒಳಗಡೆ ಜೀವಿಸುವ ಕ್ರಿಸ್ತನ ಜೀವವು ಅದನ್ನೆಲ್ಲವನ್ನು ಬದುಕಿಸಿ ತಿರುಗಿ ನನ್ನ ಜೀವಿತದಲ್ಲಿ ಬರಮಾಡುವಂಥದ್ದಾಗಿದೆ. ಹೆಚ್ಚಿನ ನಂಬ್ತೀವಿ. ಝೋಯೆ ಹೇಳೋಣ, ಸತ್ತ ಪರಿಸ್ಥಿತಿಗಳು, ಮುಗಿದು ಹೋಗಿದೆ ಹೇಳುವ ಪರಿಸ್ಥಿತಿಗಳು, ತಿರುಗಿ ನನ್ನ ಜೀವಿತದಲ್ಲಿ ನನಗೆ ಅದನ್ನು ನೋಡಲಿಕ್ಕೆ ಆಗುವುದಿಲ್ಲ ಹೇಳುವ ಪರಿಸ್ಥಿತಿಗಳು. ಯಾಕಂದ್ರೆ ಗೊತ್ತಾ, ಈ ಲೋಕದಲ್ಲಿ ವಾಸ್ತವಗಳಿದೆ. ಹೌದು, ನಮ್ಮ ಕಣ್ಣಿಗೆ ಕಾಣುವಂಥದ್ದಿದೆ. ಆದರೆ ದೇವರ ರಾಜ್ಯದಲ್ಲಿ ಏನಿದೆ? ಸತ್ಯವಿದೆ. ವಾಸ್ತವಗಳನ್ನು ಮೀರಿ, ಅದನ್ನು ದಾಟಿ, ಅದನ್ನು ಗೆದ್ದು ತಿರುಗಿ ನಮ್ಮ ಜೀವಿತದಲ್ಲಿ ನಾವು ನಿರೀಕ್ಷಿಸುವ ಸಂಗತಿಗಳನ್ನು ಬರಮಾಡುವ ಸಂಗತಿ ದೇವರ ವಾಕ್ಯದಲ್ಲಿದೆ. ಆಮೆನ್. ಎಷ್ಟು ಇದನ್ನು ಕೇಳ್ತಾ ಇದ್ದೀನಿ. ಮುಂಜಾನೆಯ ವಾಕ್ಯ ನಿಮಗೋಸ್ಕರ ಇದೆ. ಯಾಕಂದರೆ ಖರ್ಚನ್ನು ಕಳೆದುಕೊಂಡದ್ದನ್ನು ಕ್ರಿಸ್ತ ನಂಬಿಕೆಯ ಮೂಲಕ ನಿಮಗೆ ಈ ವರ್ಷದಲ್ಲಿ ತಿರುಗಿ ಅದನ್ನು ಬರಮಾಡಿದ್ದಾರೆ. ನಂಬುವವರಿಗೋಸ್ಕರ ಆತನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕ್ರಿಸ್ತ ನಂಬಿಕೆಯಲ್ಲಿ ನಿಮ್ಮ ಜೀವಿತವನ್ನು ಕಟ್ಟಲಿಕ್ಕೆ ಆರಂಭಿಸಿ, ವೃದ್ಧಿಯಾಗಿ ಕ್ರಿಸ್ತ ನಂಬಿಕೆಯಲ್ಲಿ. ಯಾಕಂದರೆ ಈ ಲೋಕದಲ್ಲಿ ಒಂದು ನಿಯಮ ಇದೆ. 2ನೇ ಅರಸುಗಳಲ್ಲಿ ನಿಮ್ಗೆ ಎಷ್ಟು ಜನರಿಗೆ ಆ ವಾಕ್ಯ ಗೊತ್ತಿದೆ? ಹಲ್ಲೆಲೂಯಾ. No problem. ಓಕೆ, ಇಲ್ಲಿ ಗಮನಿಸಿ. ಅಲ್ಲಿ 2ನೇ ಅರಸಲ್ಲಿ ಒಂದು ಘಟನೆ ನಡೀತದೆ. ಪ್ರವಾದಿಗಳ ಮಕ್ಕಳು ಎಲಿಷನ ಸಂಗಡ ಅವರ ಜೊತೆ ಇರ್ತಾರೆ, ಅವನ ಸ್ಥಳದಲ್ಲಿ ಒಟ್ಟಿಗೆ ಇರ್ತಾರೆ. ಆದರೆ ಪ್ರವಾದಿಗಳ ಮಕ್ಕಳಿಗೆ ಅವರು ಇರುವಷ್ಟು ಸ್ಥಳ ಅಲ್ಲಿ ಅವರಿಗೆ ಇರುವುದಿಲ್ಲ. ಅವರು ಪ್ರವಾದಿಯಾದ ಎಲಿಷನಲ್ಲಿ ಹೇಳ್ತಾರೆ, ನೋಡಪ್ಪ, ನಮಗೆ ಪ್ರವಾದಿಯಾದ ಎಲಿಷನಲ್ಲಿ ಪ್ರವಾದಿಯ ಮಕ್ಕಳು ಹೇಳ್ತಾ ಇದ್ದಾರೆ. ಪ್ರವಾದಿ ಮಂಡಳಿಯವರು ಎಂಬುದಾಗಿ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. ಬಟ್ ಪ್ರವಾದಿಯ ಮಕ್ಕಳಲ್ಲಿ ಅವರು ಹೇಳ್ತಾರೆ, ನಮಗೆ ಇಲ್ಲಿ ಇರಬೇಕಾದಂಥ ಸ್ಥಳ ಇಲ್ಲಿ ಸಾಕಾಗುವುದಿಲ್ಲ. ಈಗ ನಾವು ಏನು ಮಾಡಬೇಕಂದ್ರೆ ಯೋರ್ದನ್ ಕಡೆಗೆ ನಾವು ಹೋಗಿ ನಮ್ಮ ಮರದ ದಿನ್ನೆಗಳನ್ನು, ಬಹಳ ದೊಡ್ಡ ದಿನ್ನೆಗಳನ್ನು, ಅದು ತೊಲೆ ಎಂಬುದಾಗಿ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ತಂದು ಅಲ್ಲಿ ಒಂದು ಮನೆ ಮಾಡಬೇಕು. ಯಾರಿಗೋಸ್ಕರ? ನಮಗೆಲ್ಲರಿಗೂ ಇರಲಿಕ್ಕೆ ಒಂದು ಮನೆ ಮಾಡಬೇಕು. ಹೀಗೆ ನೀನು ಒಂದು ವೇಳೆ ಆ ರೀತಿಯಾಗಿ ಎಲಿಷನ ಪ್ರವಾದಿಯಲ್ಲಿ ಹೇಳುವಾಗ ಪ್ರವಾದಿ ಹೇಳ್ತಾನೆ, ಸರಿ, ಹಾಗಾದರೆ ನೀವು ಹೋಗಿ ಯೋರ್ದನ್ ಆ ಕಡೆ ಹೋಗಿ ನಿಮ್ಮ ದಿನ್ನೆಗಳನ್ನು ತರಬಹುದು ಎಂಬುದಾಗಿ. ಬಟ್ ಅವನು ಹೋಗ್ತಾರೆ. ಹೋಗುವಾಗ ಒಬ್ಬನ ಕೊಡಲಿ ದಿನ್ನೆಗಳನ್ನು ಕಡಿತಾ ಇರುವಾಗ ಕೊಡಲಿಗಳು ಬೀಳ್ತದೆ. ಎಲ್ಲಿಗೆ ಬೀಳ್ತದೆ? ನೀರಿಗೆ ಬೀಳ್ತದೆ. ಗಮನಿಸಿ ಪ್ರಿಯರೇ, ಇಲ್ಲಿ ಗಮನಿಸಿ. ಲೋಕದಲ್ಲಿ ವಾಸ್ತವವಿದೆ, ಕರ್ತನಲ್ಲಿ ಅದರ ತದ್ವಿರುದ್ಧವಾದಂಥ ಸತ್ಯವಿದೆ. ವಾಸ್ತವವನ್ನು ಯಾವಾಗಲೂ ಸತ್ಯವು ಗೆದ್ದು ದೊರೆತನ ಮಾಡ್ತದೆ.
ಇದುವೇ ಇವತ್ತು ನಿಮಗೋಸ್ಕರ ಇರುವಂಥ ಶುಭ ಸಂದೇಶ. ನಿಮ್ಮಲ್ಲಿರುವಂಥ ಕ್ರಿಸ್ತ ನಂಬಿಕೆಯ ಸತ್ಯವು ಲೋಕದ ವಾಸ್ತವವನ್ನು ಗೆದ್ದು ಅದು ದೊರೆತನ ಮಾಡುವಂಥದ್ದಾಗಿದೆ. ಕೊಡಲಿ ಕೆಳಗೆ ಬೀಳ್ತದೆ. ಪ್ರವಾದಿಯಲ್ಲಿ ಹೋಗಿ ಹೇಳ್ತಾನೆ, ಅಯ್ಯೋ ಅದನ್ನು ನಾನು ಏನು ಮಾಡಿದೆ. ಮನುಷ್ಯನ ಹೇಳ್ತಾನೆ, ಆ ಪ್ರವಾದಿಯ ಒಬ್ಬ ಸೇವಕನು, ಅದು ಕೆಳಗೆ ಬಿದ್ದಿದೆ. ಎಲ್ಲಿ? ನೀರಲ್ಲಿ ಬಿದ್ದಾಗಿದೆ, ಮುಳುಗಿದೆ. ಅದನ್ನು ಎರವಲಾಗಿ ನಾನು ತಂದೆ, ಬೇರೆಯವರು ಕೇಳ್ಕೊಂಡು ತಂದೆ. ಪ್ರವಾದಿ ಹತ್ರ ಹೇಳ್ತಾನೆ, ದಯಮಾಡಿ ಅದು ನನಗೆ ತಿರುಗಿ ಬೇಕು, ನಾನು ಬೇರೆಯವ್ರ ಹತ್ರ ತಗೊಂಡು ಬಂದೆ ಅಂತ. ಅದಕ್ಕೆ ಅವನು ಎಲಿಷನ್ ಏನು ಮಾಡ್ತಾನೆ ಗೊತ್ತಾ? ಸಣ್ಣ ಮರದ ತುಂಡನ್ನು ತುಂಡು ಮಾಡಿ ಮರದ ತುಂಡನ್ನು ಎಲ್ಲಿಗೆ ಹಾಕ್ತಾನೆ? ನೀರಲ್ಲಿ ಹಾಕ್ಬಿಡ್ತಾನೆ. ಎಷ್ಟು ಜನ ಓದಿದ್ದೀರಾ ಅದನ್ನು? ಈ ಬಾಯನ್ನು ಬಿಟ್ಟು ನನ್ನಲ್ಲಿ ನೋಡುವಾಗ ಯಾರು ಓದಿದ್ದೀರಾ ಎಂದು ಹೇಳುವಂಥ ಸಂಶಯ ನನಗೆ ಬರ್ತಾ ಇದೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅದು ತಿರುಗಿ ಒಂದು ನಿಮಿಷ. ಲೋಕದ ನಿಯಮ ಏನು? ಲೋಕದ ನಿಯಮ ಏನು ಹೇಳೋಣ? ಲೋಕದ ನಿಯಮ ಯಾವುದು? ಕೊಡಲಿ ನೀರಿಗೆ ಕಬ್ಬಿಣ ಯಾವತ್ತಿಗೂ, ಈ ವೈಜ್ಞಾನಿಕ ನಿಯಮ ಹೇಳ್ತದೆ, ಕೊಡಲಿ ಯಾವತ್ತಿಗೂ ತೇಲುವುದಿಲ್ಲ. ಅದು ಹೇಳ್ತದೆ ದೇವರ ರಾಜ್ಯದ ನಿಯಮ, ಕೊಡಲಿ ಕಬ್ಬಿಣ ತೇಲ್ತದೆ. ಆಮೆನ್. ಇದುವೇ ಕರ್ತನ ರಾಜ್ಯದ ನಿಯಮ. ಮತ್ತು ಇಲ್ಲ ಅಂತ ಹೇಳುವಾಗ ದೇವರ ವಚನ ಇರ್ತದೆ, ಇದೆ. ಹೋಗಿದೆ ಹೇಳುವಾಗ ತಿರುಗಿ ದೇವರ ವಚನ ಇರ್ತದೆ, ಅದು ಬಂದಿದೆ. ಜೀವ ಇಲ್ಲ ಹೇಳುವ ಸ್ಥಿತಿಗೆ ದೇವರ ವಾಕ್ಯ ಇರ್ತದೆ, ಜೀವ ಇದೆ. ನಾತ ಬರ್ತದೆ ಹೇಳುವಾಗ ತಿರುಗಿ ಆ ಜೀವವನ್ನು ಕೊಟ್ಟು ತಿರುಗಿ ಪಡೆದುಕೊಂಡ ವಾಕ್ಯ ದೇವರ ವಾಕ್ಯವಾಗಿದೆ. ಆಮೆನ್. ಹೇಳೋಣ, ಜೀವ ಇಲ್ಲ ಅಲ್ಲ, ಅಲ್ಲಿ ಜೀವ ಇದೆ. ದೇವರ ರಾಜ್ಯದಲ್ಲಿ ಜೀವಕ್ಕೆ ಮರಣವನ್ನು ಹೇಳ್ತದೆ, ನಿದ್ದೆ ಮಾಡಿದೆ. ಹೇಳೋಣ, ಲೋಕದಲ್ಲಿ ಒಂದು ನಿಯಮ ಇದೆ, ದೇವರಲ್ಲಿ ಒಂದು ನಿಯಮ ಇದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು. ದೇವರ ವಚನವನ್ನು ಓದಿ. ಅದೇ ವಾಕ್ಯವನ್ನು ಓದಿ. ಯೂದ ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಓಕೆ. ಲೋಕದಲ್ಲಿ ಒಂದು ನಿಯಮವಿದೆ. ಯಾಕಂದ್ರೆ ಲೋಕದ ಅಧಿಕಾರಿ ಯಾರಾಗಿದ್ದಾನೆ? ಈ ಲೋಕದ ದೇವರು ಯಾರಾಗಿದ್ದಾನೆ? ಸೈತಾನ. ಈ ಲೋಕದಲ್ಲಿ ಶರೀರದಲ್ಲಿ ಹುಟ್ಟಿದವರಿಗೆ ತಂದೆ ಯಾರಾಗಿದ್ದಾನೆ? ಸೈತಾನ. ಲೋಕದ ಜ್ಞಾನ ಎಲ್ಲಿಂದ ಬಂದಿದೆ? ಆತನಿಂದಲೇ ಬಂದಿದೆ. ಆ ಜ್ಞಾನ ಹೇಳ್ತದೆ ಒಬ್ಬ ವ್ಯಕ್ತಿಯು ಪಾಪದಲ್ಲಿ ಇದ್ದಂತಹ ಸಂಗತಿಯಲ್ಲಿ ಆತನು ಮರಣವನ್ನು ಹೊಂದಿದ್ದಾನೆ ಎಂಬುದಾಗಿ. ಆದರೆ ಕ್ರಿಸ್ತ ನಂಬಿಕೆ ಹೇಳ್ತದೆ, ಆತನ ಮೇಲೆ ಇಟ್ಟಿರುವ ನಂಬಿಕೆಯು ಅದು ಜೀವವನ್ನು ಕೊಟ್ಟಿದೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯ. ಆತನ ಅದೇ ನಾನು ಹೇಳ್ತಾ ಇದ್ದೇನೆ, ನೀವು ನಂಬುವ ಆತನ ಮೇಲೆ ನಿಮ್ಮ ಭರವಸೆ ಇರಲಿ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾನು ಯಾವುದನ್ನ ದೊಡ್ಡ ಸಂದೇಶವನ್ನು ಹೇಳ್ತಾ ಇಲ್ಲ, ಒಂದೇ ಒಂದು ಸಂಗತಿಯನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತ ನಂಬಿಕೆ ಇಡೀ ಸನ್ನಿವೇಶಗಳನ್ನು ಒಂದು ಸುಂದರವಾದಂಥ ಒಂದು ಸಂಗತಿಯನ್ನು ನನಗೆ ತಿರುಗಿ ನಿಮಗೆ ಬಹಳ ಪ್ರೀತಿ ಮಾಡಿದಂಥ ಯೇಸುವಿನ ಶಿಷ್ಯ ಯಾರು? ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಶಿಷ್ಯ ಹೇಳುವುದಕ್ಕಿಂತ ಆತನು ಮಾರ್ತ ಮತ್ತು ಮರಿಯಳ ಸಹೋದರ ಲಾಜರ್. ಬಹಳ ಪ್ರೀತಿ ಇತ್ತು ಆತನಿಗೆ.
ಆತನಿಗೆ ಕಾಯಿಲೆ ಬಿದ್ದಾಗ ಇಬ್ಬರು ಸಹೋದರಿಯರು ಆತನಿಗೆ ಹೇಳಿದರು, ಈತನು ಕಾಯಿಲೆ ಬಿದ್ದಿದ್ದಾನೆ, ಈತನನ್ನು ಏನಾದರೂ ಮಾಡಿ ಬಂದು ಏನೇನು ಮಾಡು, ಗುಣಪಡಿಸಿರುತ್ತಾರೆ. ಆತನು ಅದನ್ನು ಕೇಳಿಸಿಕೊಳ್ತಾನೆ. ಆದರೆ ಆತನ ಸಮಯ ಬರದ ಹೊರತು ಆತನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನ ವಚನ ಹೇಳ್ತದೆ, ನನ್ನ ಆಲೋಚನೆಯು ನಿಮ್ಮ ಆಲೋಚನೆ ಅಲ್ಲ. ಹೇಳೋಣ, ನನ್ನ ಆಲೋಚನೆ ಕರ್ತನ ಆಲೋಚನೆ ಅಲ್ಲ, ನನ್ನ ಮಾರ್ಗಗಳು ಕರ್ತನ ಮಾರ್ಗಗಳಲ್ಲ. ಅದು ಭೂಮಿಯು ಆಕಾಶವು ಎಷ್ಟು ಶ್ರೇಷ್ಠವಾಗಿದೆಯೋ ಅಷ್ಟು ಶ್ರೇಷ್ಠವಾದ ಯೋಚನೆ. ನಾನು ಗ್ರಹಿಸುವುದಕ್ಕಿಂತಲೂ ನಾನು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮೇಲಕ್ಕೆ 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 ನನ್ನನ್ನು ತರುವಂಥ ಯೋಚನೆ ಅದು ದೇವರ ಯೋಚನೆ. ಆಮೆನ್. ಹಲ್ಲೆಲೂಯಾ. ಅವರು ಆತನ ಕಾಯಿಲೆಯನ್ನು ಗುಣಪಡಿಸಲು ನೋಡಿದ್ದಾರೆ. ಆದರೆ ಕರ್ತನು ನೋಡಿರುವಂಥದ್ದು ಆತನ ಮರಣದಿಂದ ಎಬ್ಬಿಸುವಂಥದ್ದಲ್ಲ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಯೇಸುಸ್ವಾಮಿ ಬರುವಾಗ ಒಂದು ಸಂಗತಿಯನ್ನು ಗಮನಿಸಿ. ಯೇಸುಸ್ವಾಮಿ ಅವರ ಬಳಿಗೆ ಬರ್ತಾರೆ. ತಿರುಗಿ ಯಾವಾಗ ಬರ್ತಾರೆ? 2 ದಿನ ತಿರುಗಿ ತಡ ಮಾಡ್ತಾರೆ. ಆತನು ಬಂದು ಇಲ್ಲಿ ಮುಟ್ಟುವಾಗ ಆಲ್ರೆಡಿ ಲಾಜರನು ಸತ್ತು ಎಷ್ಟು ದಿನ ಆಗಿತ್ತು? 4 ದಿನ. 4 ದಿನ. ಗಮನಿಸಿ, ಒಂದು ಮಾತನ್ನು ಹೇಳಿ ನಾನು ಈ ಸಂದೇಶವನ್ನು ನಿಲ್ಲಿಸ್ತೇನೆ. ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. ಬರ್ತಾ ಇರುವಾಗ ಆತನು ಏನನ್ನು ಕೇಳುವುದಿಲ್ಲ, ಏನನ್ನು ಆತನು ಗ್ರಹಿಸುವುದಿಲ್ಲ. ಅದರ ಮಧ್ಯದಲ್ಲಿ ಮರಿಯಳು ಮಾರ್ತಳು ಹೋಗಿ ಅವರ ಬಳಿಯಲ್ಲಿ ಹೇಳಿದಂಥ ಒಂದು ಸಂಗತಿ, ಸ್ವಾಮಿ, ನೀನು ಒಂದು ವೇಳೆ ಇಲ್ಲಿ ಇರುತ್ತಾ ಇದ್ದರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ಒಂದು ವೇಳೆ ನೀನು ಇರ್ತಾ ಇದ್ರೆ ಸಾಯ್ತಾ ಇರಲಿಲ್ಲ. ಯಾರು ಹೇಳ್ತಾರೆ? ಮಾರ್ತಳು ಹೇಳ್ತಾಳೆ, ಹೇಳ್ತಾಳೆ. ಆಗ ತಿರುಗಿ ಆತನ ಹತ್ರ ಎಲ್ಲಿ ಬರ್ತಾನೆ? ಸಮಾಧಿಯ ಬಳಿ ಬರ್ತಾನೆ. ಅಲ್ಲಿ ಬಂದು ಒಂದು ಮಾತನ್ನು ಹೇಳ್ತಾನೆ. ಏನು ಗೊತ್ತಾ? ಆ ಕಲ್ಲನ್ನ ತೆಗೆದು ಹಾಕಿ. ಒಂದು ನಿಮಿಷ. ಅದ್ಭುತ ಮರಣದಿಂದ ಎಬ್ಬಿಸಿದ ಆತನಿಗೆ ಆ ಕಲ್ಲನ್ನು ಉರುಳಿಸಲು ಸಾಧ್ಯವಿಲ್ವಾ? ಮತ್ತೆ ಯಾಕೆ ಆತನು ಕಲ್ಲನ್ನು ಉರುಳಿಸಲು ಹೇಳ್ತಾನೆ? ವೈ ಮಿಸ್ ಆಗಿದೆ? ಬೇರೆ ಒಂದು ನಿಮಿಷ ಗಮನಿಸಿ. ನಿಮ್ಮ ನಂಬಿಕೆ ಇದ್ದ ಮಾತ್ರಕ್ಕೆ ನಾಳೆಯ ಜೀವಿತವು ಅದು ಬದಲಾಗುವುದಿಲ್ಲ. ಕ್ರಿಸ್ತ ನಂಬಿಕೆ ಇದ್ದಾಗ ನಿಮ್ಮ ನಾಳೆಯ ಜೀವಿತ ಬದಲಾಗುವುದಿಲ್ಲ. ನಾಳೆಯ ಜೀವಿತವನ್ನು ರೂಪಿಸಬೇಕಾದ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಾಗಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಕಳೆದ ವರ್ಷದಲ್ಲಿ ನೀವು ಏನು ಅನುಭವಿಸಿದ್ದೀರೋ ಅದನ್ನು ನಾನು ನಾಳೆಯ ಜೀವಿತದಲ್ಲಿ ನೋಡಬಾರ್ದು ಅಂತ ಹೇಳುವಂಥ ಸಂಗತಿಗಳು ನಿಮ್ಮ ಯೋಚನೆಯಲ್ಲಿ ಇರಬೇಕಾದ್ರೆ ನಾಳೆಯ ಜೀವಿತವನ್ನು ರೂಪಿಸುವ ಅಧಿಕಾರ ನಿಮಗೆ ದೇವರು ಕೊಟ್ಟಾಗಿದೆ. ಹಲ್ಲೆಲೂಯಾ. ಸಂವತ್ಸರಗಳನ್ನು ಕೊಟ್ಟಿದ್ದಾನೆ, ದಿನಗಳನ್ನು ಕೊಟ್ಟಿದ್ದಾನೆ, ಕಾಲಗಳನ್ನು ಕೊಟ್ಟಿದ್ದಾನೆ, ಗಂಟೆಗಳನ್ನು ಕೊಟ್ಟಿದ್ದಾನೆ, ಕ್ಷಣಗಳನ್ನು ಎಲ್ಲವನ್ನ ಕೊಟ್ಟಿದ್ದಾನೆ. ಆದರೆ ಅದನ್ನು ರೂಪಿಸುವ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ಜೀವಿತವನ್ನು, ಮುಂದಿನ ಜೀವಿತವನ್ನು ರೂಪಿಸುವ ಅಧಿಕಾರ ಎಲ್ಲಿದೆ? ನಮ್ಮಲ್ಲಿದೆ. ಯಾವುದರ ಮುಖಾಂತರ ರೂಪಿಸಬೇಕೆಂಬುದ ಕೊಟ್ಟಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು. ಇಡೀ ಸಮಸ್ತವನ್ನ ಆತನು ಏನ್ ಮಾಡಿದಂತೆ? ಯಾವುದರ ಮೂಲಕ ಮಾಡಿದ? ದೇವರ ವಾಕ್ಯದ ಮೂಲಕವಾಗಿ ಸೃಷ್ಟಿ ಮಾಡಿದ. ಆತನಿಂದಲೇ, ಆತನ ಮೂಲಕ, ಆತನಿಗಾಗಿ ಎಲ್ಲವೂ ಹೇಗೆ ಸೃಷ್ಟಿಯಾಯಿತು? ವಾಕ್ಯದ ಮೂಲಕ. ಆ ವಾಕ್ಯವು ಆತನೇ ಆಗಿದ್ದಾನೆ. ಆ ವಾಕ್ಯವೆಂಬ ಆತನಿಗೆ ನಾವು ಹುಟ್ಟಿದ್ದೇವೆ. ಹಾಗಾದರೆ ವಾಕ್ಯ ನಮ್ಮ ಭವಿಷ್ಯವಾಗಿದೆ. ವಾಕ್ಯ ನಮ್ಮ ಜೀವವಾಗಿದೆ. ವಾಕ್ಯ ನಮ್ಮ ನಾಳೆಯ ದಿನ ಏನಾಗಿದೆ? ಅದು ನಮ್ಮ ದೇವರ ವಾಕ್ಯ ನಮ್ಮದಾಗಿದೆ. ಈಗ ನಾಳೆ ಜೀವಿತವನ್ನು ರೂಪಿಸುವವರು ಯಾರು? ಹೇಗೆ? ದೇವರ ವಾಕ್ಯದ ಮೂಲಕವಾಗಿ, ಥ್ರೂ ದ ವರ್ಡ್. ಈಗ ನಾಳೆ ನೀವು ಏನಾಗಬೇಕೆಂಬುದಾಗಿ ಹೇಳ್ತೀರೋ ಅದನ್ನು ಇವತ್ತೇ ದೇವರ ವಾಕ್ಯದ ಮೂಲಕ ರೂಪಿಸಲು ಆರಂಭಿಸಿ. ಕ್ರಿಸ್ತ ನಂಬಿಕೆ ಇರುವ ಪ್ರತಿಯೊಬ್ಬರು ನಿಮ್ಮ ನಾಳೆಯ ಭವಿಷ್ಯತ್ತನ್ನು ರೂಪಿಸುವಂಥದ್ದು ದೇವರ ವಾಕ್ಯದಲ್ಲೇ. ಹಲ್ಲೆಲೂಯಾ. ವಾಸ್ತವವನ್ನ ದೇವರ ಮುಂದೆ ತರಬೇಡಿ.
ಯಾಕಂದರೆ ಯಾವತ್ತಿಗೂ ವಾಸ್ತವವನ್ನು ದೇವರು ಸ್ವೀಕರಿಸುವಾತನಲ್ಲ. ದೇವರು ಸ್ವೀಕರಿಸುವುದು ನಿಮ್ಮ ನಂಬಿಕೆಯನ್ನು. ಯಾಕಂದರೆ ದೇವರನ್ನು ಮೆಚ್ಚಿಸುವುದು ವಾಸ್ತವವನ್ನು ಹೇಳಿಯಲ್ಲ. ನೀವು ಕರ್ತನಿಗೆ ಬೋಧಿಸಲಿಕ್ಕೆ ಹೋಗಬೇಡಿ, ಕರ್ತನಿಗೆ ಕಲಿಸಲಿಕ್ಕೆ ಹೋಗಬೇಡಿ. ಕೆಲವರು ಕಾಯಿಲೆ ಯಾರಾದರೂ ಬಂದುಬಿಟ್ರೆ, ರೋಗದಲ್ಲಿ ಯಾರಾದರೂ ರಿಪೋರ್ಟ್ ಡಾಕ್ಟರ್ ಕೊಟ್ಟರೆ ದೇವರ ಮುಂದೆ ಹೋಗ್ತಾರೆ. ದೇವರಿಗೆ ಸೈನ್ಸನ್ನು ಕಲಿಸ್ತಾರೆ. ಏನು ಗೊತ್ತಾ, ಕರ್ತನೆ ನಿಮ್ಗೆ ಗೊತ್ತಿಲ್ವಾ, ನನ್ನ ಹೀಗೆ ರಿಪೋರ್ಟ್ ಹೀಗೆ ಬಂದಿದೆ, ರಿಪೋರ್ಟ್ ಹಾಗೆ ಬಂದಿದೆ. ಹೀಗೆ ಯಾರು ನಾವು ಸರ್ವಶಕ್ತನಾದ ದೇವರಿಗೆ ಕಲಿಸ್ತೇವೆ ರಿಪೋರ್ಟನ್ನು. ಸೈನ್ಸ್ ಎಲ್ಲಿಂದ ಬಂದಿದೆ? ಸೈನ್ಸ್ ಯಾರಿಗೆ ನಾವು ಕಲಿಸ್ತೇವೆ? ದೇವರಿಗೆ ಸೈನ್ಸನ್ನು ಕಲಿಸ್ತಾ ಇದ್ದೇವೆ. ಬಟ್ ಈ ಸಕಲವನ್ನು ಸೃಷ್ಟಿ ಮಾಡಿದ ಅಲ್ಲಿಂದಲೇ ಸೈನ್ಸ್ ಅದನ್ನು ಕಲಿತಾ ಇದೆ. ಬಟ್ ನಾವು ಸೈನ್ಸನ್ನು ದೇವರಿಗೆ ಕಲಿಸ್ತಾ ಇದ್ದೇವೆ. ವಾಸ್ತವ ದೇವರಿಗೆ ಬೇಡ. ದೇವರಿಗೆ ಬೇಕಾಗಿರುವಂಥದ್ದು ನಿಮ್ಮಲ್ಲಿರುವ ನಂಬಿಕೆ. ಯಾವನು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ಹಲ್ಲೆಲೂಯಾ. ಹಾಗಾದರೆ ನಂಬಿಕೆ ಎಲ್ಲಿದೆ? ದೇವರ ವಾಕ್ಯದಲ್ಲಿ. ಮೊದಲು ದೇವರ ಮುಂದೆ ದೇವರ ವಾಕ್ಯವನ್ನು ಮಾತನಾಡಲು ಆರಂಭಿಸಿ. ಅದಕ್ಕೆ ಆತನು ಇಸ್ರೇಲರ ಪ್ರತಿ ಬಾರಿ ಹೇಳ್ತಾ ಇರುವಂಥ ಒಂದು ಸಂಗತಿ, ನೀವು ಜ್ಞಾಪಿಸಿಕೊಳ್ಳಿ. ಹಲ್ಲೆಲೂಯಾ. ದೇವರ ವಚನವನ್ನು ನಿಮ್ಮ ಬಾಯಿಯಲ್ಲಿ, ಅದು ನಿಮ್ಮ ಹೃದಯದಲ್ಲಿ, ನಿಮ್ಮ ಬಾಯಿಯಲ್ಲಿ ಇರಲಿ. ಯಾಕೆಂದರೆ ನಾವು ದೇವರ ವಚನದಲ್ಲಿ ಬೇರೂರಿ ಅದರ ನಿಲ್ಲುವುದಕ್ಕೋಸ್ಕರ ಕರೆಯಲ್ಪಟ್ಟವರು. ಹೇಳೋಣ, ದೇವರ ವಚನದಲ್ಲಿ ನಾವು ಬೆಳೆದು ಅದನ್ನು ಬೇರೂರಿ ನೆಲೆ ನಿಂತು ಅದರಲ್ಲಿ ತಿರುಗಿ ನಾವು ಫಲವನ್ನು ಕೊಡುವುದಕ್ಕಾಗಿ ಕರೆಯಲ್ಪಟ್ಟವರು. ಆಮೆನ್. ಹಲ್ಲೆಲೂಯಾ. ಯಾಕಂದರೆ ವಾಕ್ಯದಲ್ಲೇ ಬಂದಿದ್ದೇವೆ, ವಾಕ್ಯದಲ್ಲೇ ನೆಲೆಯಾಗಿದ್ದೇವೆ, ವಾಕ್ಯದಲ್ಲೇ ಬೆಳೆಯುವವರಾಗಿದೆ, ವಾಕ್ಯದಲ್ಲೇ ಫಲವನ್ನು ಕೊಡುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ವಾಕ್ಯವು ನಮ್ಮ ಜೀವವಾಗಿದೆ, ವಾಕ್ಯವು ನಮ್ಮ ಮಾರ್ಗವಾಗಿದೆ, ವಾಕ್ಯವು ನಮ್ಮ ಆಲೋಚನೆಯಾಗಿದೆ, ವಾಕ್ಯವು ನಮ್ಮ ಉದ್ದೇಶವಾಗಿದೆ, ವಾಕ್ಯವು ನಮ್ಮ ಭವಿಷ್ಯವಾಗಿದೆ, ವಾಕ್ಯವು ನಮ್ಮ ಆಲೋಚನೆಯಾಗಿದೆ. ತಿರುಗಿ ಹೇಳ್ತೇನೆ, ವಾಕ್ಯವು ನಮ್ಮ ಜೀವಿತದ ಪ್ರತಿ ಒಂದು ಸನ್ನಿವೇಶಗಳನ್ನು ಕಟ್ಟುವಂಥದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸಿ, ಯೇಸುವಿನಲ್ಲಿ ಬಂದರು. ಆ ಬಂದ ಕ್ಷಣದಲ್ಲಿ ಇಬ್ರು ಎಲ್ಲರಿಗೂ ಗೊತ್ತಿದೆ ಆತನು ಸತ್ತಿದ್ದಾನೆ. 4 ದಿವಸ ಏನಾಗ್ತಾ ಇದೆ? ಒಂದು ನಿಮಿಷ. ಯೇಸುವಿಗೆ ಗೊತ್ತಿಲ್ವ? ಅಲ್ಲಿ ಸತ್ತರೆ ಏನಾಗ್ತದೆ? ತಿರುಗಿ ಮಾಡ್ತಾ ಹೇಳ್ತಾರೆ. ಯೇಸುವಿಗೆ ಎಲ್ಲಿ ಹೋಗ್ತಾ ಇದ್ದಾರೆ? ಸಮಾಧಿನ ಗಮನಿಸಿ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸುವಿಗೆ ಗೊತ್ತಿಲ್ವಾ? ಲಾಜರನು ಸತ್ತ ಮನುಷ್ಯ ಗೊತ್ತಿದೆ. ಬಟ್ ಅವಳು ಯೇಸುವಿಗೆ ವಾಸ್ತವವನ್ನು ಬೋಧಿಸ್ತಾ ಇದ್ದಾಳೆ. ಯಾರು? ಮಾತೃ. ಸ್ವಾಮಿ, ಅಲ್ಲಿ ಹತ್ರ ಹೋಗ್ಬೇಡ. ಏನಾಗಿದೆ ಅಲ್ಲಿ? 4 ದಿವಸ ಆಗಿದೆ, ಸತ್ತೋಗಿದ್ದಾನೆ. ಗೊತ್ತಿಲ್ವಾ? ಗೊತ್ತಿದೆ. ನೀವು ವಾಸ್ತವವನ್ನು ದೇವರ ಮುಂದೆ ಕೊಂಡೋಗ್ಬೇಡಿ, ನಿಮ್ಮ ನಂಬಿಕೆಯನ್ನು ದೇವರ ಮುಂದೆ ಕೊಂಡೋಗಿ. ಇವತ್ತಿನ ಸಂದೇಶ ಇದೆ, ನಿಮ್ಮ ಕ್ರಿಸ್ತ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ಯಾವುದರಲ್ಲಿ? ವಾಸ್ತವವನ್ನು, ಸನ್ನಿವೇಶಗಳನ್ನು ನೀವು ಕರ್ತನ ಮುಂದೆ ವಿವರಿಸುವುದರಲ್ಲಿ ಅಲ್ಲ. ಆತನ ಯಾರಿಗೆ ಗೊತ್ತಿದೆ? ಆತನು ಸರ್ವಶಕ್ತನು. ಹೆಚ್ಚರಿಗೆ ಗೊತ್ತಿದೆ ಆತನು ಸರ್ವಶಕ್ತನು ಎಂಬುದಾಗಿ. ಆತನು ಸರ್ವಜ್ಞಾನಿಯಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಆದಿಯನ್ನು ಸೃಷ್ಟಿ ಮಾಡಿದ ಆತನು, ಆತನು ಅಂತ್ಯವನ್ನು ಸೃಷ್ಟಿ ಮಾಡಿದ ಆತನು, ಆತನು ಆಲ್ಫಾ, ಆತನು ಒಮೇಗಾ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆತನಿಗೆ ಮಿತಿ ಇರುವಂಥದ್ದು ಯಾವುದೂ ಇಲ್ಲ ಹೇಳುವಾಗ ನಾನು ಸಣ್ಣ ಸಂಗತಿಗಳು ಕರ್ತನಿಗೆ ಹೀಗಿದೆ ಆತನಿಗೆ ಗೊತ್ತಿದೆ. ಮಾಡ್ತಾಳೆ, ಹೇಳ್ತಾಳೆ ಹೋಗ್ಬೇಡ. ಯಾಕೆ? ಅದರ ಮಧ್ಯದಲ್ಲಿ ಆತನ ಹೇಳಿದ ಮಾತೇನು ಗೊತ್ತಾ? ಆತನಿಗೆ ಬೇಕಾಗಿರುವಂಥದ್ದು ನಂಬಿಕೆ. ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತ. ಯಾರಾದರೂ ಅಲ್ಲಿ ಆತನ ಮಾತಿಗೆ, ಆತನ ಅದ್ಭುತಕ್ಕೆ ಪ್ರತಿಕ್ರಿಯೆ ಕೊಡುವವರು ಬೇಕಿತ್ತು. ಅದರ ನಿಮಿತ್ತ ಆತನು ಹೇಳ್ತಾನೆ, ಆ ಕಲ್ಲನ್ನು ತೆಗೆಯಿರಿ. ಅರ್ಥ ಆಗ್ತಾ ಇದೆ ನಿಮಗೆ? ಫೇತ್ ಶುಡ್ ಬಿ ಇನ್ ದ ಆಕ್ಷನ್. ನಂಬಿಕೆ ಎಲ್ಲಿ ಬೇಕು?
ಕ್ರಿಯೆಗಳಲ್ಲಿ ಬೇಕು. ಹೇಳೋಣ, ನಂಬಿಕೆಯು ಕ್ರಿಯೆಗಳಲ್ಲಿ ಬೇಕು. ಅದರ ನಿಮಿತ್ತ ಆತನ ಹೇಳ್ತಾನೆ, ಆ ಕಲ್ಲನ್ನ ಆತನ ಅದ್ಭುತಕ್ಕೋಸ್ಕರ. ಪ್ರಿಯರ, ಒಂದು ನಿಮಿಷ, ದೇವರು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಆತನು ಯಾವಾಗಲೂ ಇಷ್ಟಪಡ್ತಾನೆ. ಆದರೆ ಕರ್ತನು ಅದ್ಭುತವನ್ನ ಮಾಡದ ಹಾಗೆ ಕರ್ತನಿಗೆ ಮನಸ್ಸುಂಟು. ಕರ್ತನಿಗೆ ಮನಸ್ಸುಂಟು. ಬಟ್ ಕರ್ತನಿಗೆ ಅದ್ಭುತವನ್ನು ಮಾಡದ ಹಾಗೆ ತಡೆ ಮಾಡುವ, ಯಾಕಂದರೆ ಲಿಮಿಟ್. ಇದನ್ನು ನಾನು ಹೇಳ್ತೇನೆ, ಸರ್ವಶಕ್ತನಾದ ದೇವರಿಗೆ, ಸರ್ವಜ್ಞಾನಿಯಾದ ದೇವರಿಗೆ ಅಸಾಧ್ಯವಾದದ್ದನ್ನು ಮಾಡುವ ದೇವರಿಗೆ ನಿಮಗೆ ನನಗೆ ತಡೆದಾಗಬಹುದು. ಆತನು ಮನಸ್ಸಿದ್ರೂ ಮಾಡದ ಹಾಗೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಅಪನಂಬಿಕೆ. ಯಾವಾಗ ಒಬ್ಬ ಮನುಷ್ಯನಲ್ಲಿ ಅಪನಂಬಿಕೆ ಇದೆಯೋ, ದೇವರು, ಮಿತಿ ಇಲ್ಲದ ದೇವರು ತನ್ನನ್ನೇ ಮಿತಿ ಮಾಡಿಬಿಡ್ತಾನೆ. ದೇವರ ಚಿತ್ತವು ನನ್ನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ತನ್ನಿಂದ ತಾನಾಗಿ ನೆರವೇರುವುದಿಲ್ಲ. ನಾಳೆ ಜೀವಿತದಲ್ಲಿ ನೀವು ಸುಮ್ಮನಿದ್ರೆ, ನಾಳೆ ಪರಲೋಕದಿಂದ ದೇವರು ರಥದಲ್ಲಿ ತನ್ನ ದೂತರ ಮುಖಾಂತರ ಎಲ್ಲವನ್ನು ತಂದು ನಿಮಗೋಸ್ಕರ ಒಳ್ಳೆಯ ದಾನಗಳನ್ನು ತಂದು ಹಾಕುವುದಿಲ್ಲ. ಬೇಕಾದದ್ದು ಬೇಕಾದ ನನ್ನ ಮಕ್ಕಳು ಐಶ್ವರ್ಯವುಳ್ಳವರಾಗಿ ನಡೆಯಿರಿ, ಸಮೃದ್ಧಿಯುಳ್ಳವರಾಗಿ ಹೋಗಿರಿ ಎಂಬುದಾಗಿ ಇಲ್ಲ. ಎಲ್ಲಿ ಪ್ರತಿಕ್ರಿಯೆ ಇಲ್ಲವೋ ಅಲ್ಲಿ ದೇವರ ಕಾರ್ಯವಿಲ್ಲ. ಎಲ್ಲಿ ನಂಬಿಕೆ ಇಲ್ಲವೋ ಅಲ್ಲಿ ದೇವರ ಕಾರ್ಯ ಸ್ಥಾಪಿಸಲ್ಪಡುವುದಿಲ್ಲ. ಎಲ್ಲಿ ಪ್ರತಿಕ್ರಿಯೆ, ಯಾವುದಕ್ಕೆ ಪ್ರತಿಕ್ರಿಯೆ ಹೇಳೋಣ? ದೇವರ ಮಾತಿಗೆ ಪ್ರತಿಕ್ರಿಯೆ. ಅದಕ್ಕೆ ಒಂದು ಸುಂದರವಾದಂತಹ ಸಂಗತಿ, ಅಲ್ಲಿ ಆತನು ಹೇಳುವಂಥ ಒಂದು ಮಾತು, ಆ ಕಲ್ಲನ್ನು ನೀವು ಏನು ಮಾಡ್ರಿ, ತೆಗೆಯಿರಿ. ನಂಬಿಕೆ ಇರುವವರು ಆ ಕಲ್ಲನ್ನು ತೆಗೆಯುವಾಗಲೇ ಅಲ್ಲಿ ದೇವರ ಅದ್ಭುತವು ನೆರವೇರಿದೆ. ಅದ್ಭುತದ ಬಾಗಿಲು ತೆರೆಯಲಿಕ್ಕೆ ಏನು ಬೇಕು ಹೇಳೋಣ? ಕ್ರಿಸ್ತ ನಂಬಿಕೆ ಬೇಕು. ಸುಮ್ಮನೆ ನಂಬಿಕೆ ಅಲ್ಲ, ನಂಬುವಂಥ ಬಾಯಿಗಳಲ್ಲಿ ಅಲ್ಲ. ಆ ನಂಬಿಕೆಯು ಅತಿ ಪರಿಶುದ್ಧವಾದ ನಂಬಿಕೆ. ಅದು ನಮ್ಮ ಪರಿಸ್ಥಿತಿಗಳ ಮೇಲೆ ನಮ್ಮನ್ನು ದೊರೆತನ ಮಾಡುವಂಥ ನಂಬಿಕೆ, ಸನ್ನಿವೇಶಗಳ ಮೇಲೆ. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಹತ್ರ ಒಂದು ಸಂಗತಿ ಹೇಳ್ತೀನಿ, ಎಲ್ಲ ಪರಿಸ್ಥಿತಿಗಳ ಮೇಲೆ ನಿಮ್ಮ ನಂಬಿಕೆಯನ್ನು ನೀವು ಎತ್ತಿರಿ, ನಂಬಿಕೆಯಲ್ಲಿ ನೀವು ನಿಲ್ಲಲಿಕ್ಕೆ ಆರಂಭಿಸಿ. ಅದರ ನಿಮಿತ್ತ ಪರಿಸ್ಥಿತಿಗಳನ್ನು ದೇವರ ಮುಂದೆ ನಾವು ತರುವಂಥದ್ದನ್ನು ಬಿಟ್ಟು ನಾವು ನಂಬಿಕೆಯನ್ನು ದೇವರ ಮುಂದೆ ತರುವುದಕ್ಕಾಗಿ ನಾವು ಕಲಿಯೋಣ. ಆಮೆನ್, ಹಲ್ಲೆಲೂಯಾ. ಮರಿಯಳು ಮಾರ್ತಳು ಅವರು ತಂದದ್ದು ಪರಿಸ್ಥಿತಿಗಳನ್ನು ಕಲಿಸಿದ್ರು. ಸತ್ರೆ ನಾತ ಬರ್ತದೆ ಎಲ್ರಿಗೂ ಗೊತ್ತಿದೆ, ಆದರೆ ಆತನಿಗೆ ಅದಕ್ಕಿಂತ ಮುಂಚಿತವಾಗಿ ಗೊತ್ತಿದೆ. ಅಂದರೆ ಆತನ ಉದ್ದೇಶ ಅಲ್ಲಿ ವಾಸ್ತವವನ್ನು ತಿಳ್ಕೊಳ್ಳುವಂಥದ್ದಲ್ಲ, ಆತನ ಉದ್ದೇಶ ನಂಬಿಕೆಯನ್ನು ನೋಡುವಂಥದ್ದು. ಇವತ್ತು ಕ್ರಿಸ್ತನು ನಿಮ್ಮ ಒಳಗಡೆ ನೋಡುವಂಥದ್ದು, ನೀವು ಎಷ್ಟು ಕಷ್ಟ ಬಂದಿದ್ದೀರಿ, ನೀವೆಷ್ಟು ನೋವುಪಟ್ಟಿದ್ದೀರಿ, ನೀವು ಎಲ್ಲೇನಾರು ಕಳ್ಕೊಂಡಿದ್ದೀರಿ, ಅದರ ಬಗ್ಗೆ ಲೆಕ್ಕಾಚಾರಗಳನ್ನು ನೀವು ದೇವರ ಮುಂದೆ ಹಾಕಬೇಡಿ. ನೀವು ಅದರ ಮುಂದೆ ದೇವರ ನಂಬಿಕೆಯುಳ್ಳ ವಾಕ್ಯವನ್ನು ಮಾತನಾಡಿ. ಆಮೆನ್, ಹಲ್ಲೆಲೂಯಾ. ಹೇಳೋಣ, ಇವತ್ತಿನಿಂದ ಪರಿಸ್ಥಿತಿಗಳನ್ನು ದೇವರ ಮುಂದೆ ನಾನು ವಿವರಿಸುವಂಥದ್ದನ್ನು ಬಿಟ್ಟು ದೇವರ ವಚನವನ್ನು ದೇವರ ಮುಂದೆ ನಾನು ಪ್ರಕಟಿಸ್ತೇನೆ. ಯಾಕಂದರೆ ಆತನ ವಾಕ್ಯ ಹೇಳ್ತದೆ, ಆತನ ಜೀವವು ನನ್ನಲ್ಲಿ ನೆಲೆಯಾಗಿದೆ. ಹೇಳೋಣ, ಆತನ ಜೀವವು ನನ್ನಲ್ಲಿ ನೆಲೆಯಾಗಿದೆ. ಎಲ್ಲವನ್ನ ಪರಿಸ್ಥಿತಿಗಳನ್ನು ಗೆಲ್ಲುವಂಥ, ರೋಗಗಳನ್ನು ಗೆಲ್ಲುವಂಥ, ಹಲ್ಲೆಲೂಯಾ, ಎಲ್ಲ ಕಷ್ಟಗಳನ್ನು ಗೆಲ್ಲುವಂಥ, ಸಂದಿಗ್ಧಗಳನ್ನು ಗೆಲ್ಲುವಂಥ, ಉಪದ್ರವಗಳನ್ನು ಗೆಲ್ಲುವಂಥ, ಬಿಡುಗಳನ್ನು ಗೆಲ್ಲುವಂಥ, ಇಕ್ಕಟ್ಟುಗಳನ್ನು ಗೆಲ್ಲುವಂಥ, ಎಲ್ಲ ಸಂಕಟಗಳನ್ನು ಗೆಲ್ಲುವಂಥ ಕ್ರಿಸ್ತ ನಂಬಿಕೆ ನನ್ನಲ್ಲಿ ಜೀವವುಳ್ಳದಾಗಿದೆ. ಅದು ಅತಿ ಪರಿಶುದ್ಧವಾಗಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕ್ರಿಸ್ತ ನಂಬಿಕೆಯು ಎಲ್ಲವನ್ನ ಗೆದ್ದು ದೊರೆತನ ಮಾಡುತ್ತದೆ. ಆಮೆನ್. ಸ್ಟೂಡೆಂಟ್ಸ್, ಅದರ ನಿಮಿತ್ತ ಆದರೆ ಅಂತಾರೆ ನಿಮ್ಮ ಅದನ್ನು ತಿರುಗಿ ಓದಿ ಸಿಸ್ಟರ್, ಆ ವಾಕ್ಯ ಯೂದ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ
ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯ. ಮಾರ್ಕದಲ್ಲಿ 6ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ಎಷ್ಟೊಂದು 5 ನಿಮಿಷ. ಮಾರ್ಕ ದೇವರಿಗೆ ಎಲ್ಲರೂ ಅದನ್ನು ಓದಿ. ಆ ಭಾಗವನ್ನು ಬಹಳ ಸುಂದರವಾದ ಭಾಗ. ಎಲ್ಲರೂ ಆತನು ಅಲ್ಲಿಂದ ಹೊರಟು ಎಲ್ಲರೂ ಓದಿ ಆ ವಾಕ್ಯವನ್ನು. ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆ ಬಂದರು. ಸಬ್ಬತ್ ದಿನ ಬಂದಾಗ ಆತನ ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನು ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವನ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೋ ಸ್ವಂತ ಜನರಲ್ಲಿಯೋ ಸ್ವಂತ ಮನೆಯಲ್ಲಿಯೋ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಆತನಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನೂ ಮಾಡುವುದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನ ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ಈ ವಾಕ್ಯ ಈಗ ಓದಿದ್ದೀರಾ? ಗೊತ್ತಿದೆ ಈ ವಾಕ್ಯ. ಆಮೆನ್. ಯೇಸು ತನ್ನ ಶಿಷ್ಯರೊಂದಿಗೆ ಎಲ್ಲಿಗೆ ಬರ್ತಾರೆ? ಯಾವ ಊರಿಗೆ ಬರ್ತಾರೆ? ಆತನ ಊರು ಯಾವುದು? ಆತನ ಊರು ಯಾವುದು? ನಜರೇತ್. ಹಲ್ಲೆಲೂಯಾ. ಆತನು ನಜರೇತಿಗೆ ತನ್ನ ಶಿಷ್ಯರ ಸಂಗಡ ಬರ್ತಾನೆ. ಬಂದ್ಬಿಟ್ಟು ಆತನ ರೂಢಿ ಪ್ರಕಾರ ದೇವರ ವಚನಗಳನ್ನು, ಉಪದೇಶವನ್ನು ಆತನು ಮಾಡ್ತಾನೆ. ಅದರಲ್ಲಿ ಆತನು ತಲ್ಲೀನನಾಗಿರ್ತಾನೆ. ಈಗ ನೋಡುವವರಿಗೆಲ್ಲರಿಗೂ, ಹೇ, ಇವನನ್ನು ನಾವು ನೋಡ್ತಾ ಇದ್ದೆವು, ಇವನು ನಾವು ಗೊತ್ತಿದೆ, ಇವನು ಬಡಗಿ ಅಲ್ವಾ, ಮರಿಯಳ ಮಗನಲ್ವಾ? ಊರವರೆಲ್ಲ ನೋಡ್ತಾ ಇದ್ದಾರೆ. ಆದರೆ ಇವರಿಗೆ ಆಶ್ಚರ್ಯ, ಇವನಲ್ಲಿರುವಂಥ ಜ್ಞಾನ, ಇವನು ಮಾಡುವಂಥ ಅದ್ಭುತ ಮಾತುಕಾರ್ಯಗಳನ್ನು ನೋಡಿ ಆಶ್ಚರ್ಯವಾಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಗಮನಿಸಿ, ಎಲ್ಲರೂ ಹೊಗಳ್ತಾ ಇದ್ದಾರೆ. ಎಲ್ಲರೂ ಇವನ ಜ್ಞಾನಕ್ಕೆ ಮೈಸೂತು ಹೋಗಿದ್ದಾರೆ. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಲ್ಲರೂ ಇವನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದೇವರು ಹೊಗಳಿಕೆಗಳ ಮಧ್ಯದಲ್ಲಿರುವ ಆತನಲ್ಲ. ಎಷ್ಟೇ ಆತನನ್ನು ಹೊಗಳಿಕೊಳ್ಳಿ, ಎಷ್ಟೇ ಆತನನ್ನು ಇದು ಮಾಡಿ, ಅದಕ್ಕಿಂತಲೂ ಹೆಚ್ಚಾಗಿ ದೇವರು ಮೆಚ್ಚುವಂಥದ್ದು ನಂಬಿಕೆಯಲ್ಲ. ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ವ, ಇಷ್ಟೆಲ್ಲ ಮಾತನಾಡಿದರು. ಕೆಳಗೆ ಬರುವಾಗ ನೋಡಿ, ಅಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ. ದೇವರನ್ನ 78ನೇ ನೀವು ನಮ್ಮ ಮಿತಿ ಇಲ್ಲದ ದೇವರಿಗೆ ಮಿತಿಯನ್ನು ಕೊಡಲು ಸಾಧ್ಯ. 78:41 ವಚನವು 78:41. ಅದು ಕನ್ನಡದಲ್ಲಿ ಸರಿ ಇಲ್ಲ, ಇದು ನಮ್ಮ ಈ ಟ್ರಾನ್ಸ್ಲೇಷನ್ ಸರಿ ಇಲ್ಲ, ಬಟ್ KJV ಬಹಳ ಸುಂದರವಾಗಿದೆ. ಓಕೆ, 78:41 ಬೇಗ. Yeah, they turned back and tempted God and limited the Holy One of Israel. ಹೌದಾ? Limited the Holy One of Israel. Limited the Holy One of Israel. ಅಂದ್ರೆ ಶಕ್ತನಾದ ದೇವರನ್ನ, ಪರಿಶುದ್ಧನಾದ ದೇವರಿಗೆ ಏನ್ ಕೊಡ್ಬೋದು? ಮಿತಿಯನ್ನ ಕೊಡ್ಬೋದು. ಹೇಗೆ ಅವರು ಮಿತಿಯನ್ನ ಕೊಟ್ರಂತೆ? ಅವರನ್ನ ಪರೀಕ್ಷಿಸಿ ಪದೇ ಪದೇ ಅವನನ್ನು ಪರೀಕ್ಷಿಸಿ. ಅದರ ಅರ್ಥ, ದೇವರಿಗೆ ಮಿತಿ ಕೊಡಲು ಸಾಧ್ಯವಿದೆ. ಎಲ್ಲರಿಗೆ ಎಷ್ಟು ಅರ್ಥ ಆಗ್ತಾ ಇದೆ? ದೇವರು ಸರ್ವಶಕ್ತನು, ದೇವರು ಕಾರ್ಯ ಮಾಡುವಾತನು, ದೇವರು ಸರ್ವಜ್ಞಾನಿಯು. ಆದರೆ ಆತನು ನನ್ನ ಜೀವಿತದಲ್ಲಿ ಮಾಡದ ಹಾಗೆ, ತನ್ನ ಕಾರ್ಯವನ್ನು ಮಾಡದ ಹಾಗೆ ನನಗೆ ಮಾಡಲು ಸಾಧ್ಯ ಇದೆ. ಹೇಗೆ ಗೊತ್ತಾ? ಓದಿ ಅದನ್ನು. ನೆಕ್ಸ್ಟ್ ಅಲ್ಲಿ ಏನು ವಚನ ಇದೆ? ವಾಟ್ ಹ್ಯಾಪನ್? ಏನಾಯ್ತು? They remembered not his hand, nor the day when he delivered them from their enemy. ಈಗ 6ನೇ ಅಧ್ಯಾಯದಲ್ಲಿ 3ನೇ ವಚನ ಓದಿದ್ದೆ ಸಿಸ್ಟರ್. Is it not this the carpenter, the son of Mary,
the brother of James and Joseph and Judah and Simon. 1 minute. ಇವನು ಆ ಬಡಗಿ ಅಲ್ಲವೇ? ಇವನು ಆ ಬಡಗಿ ಅಲ್ಲವೇ? 1 ನಿಮಿಷ. ಯಾರನ್ನು ನೋಡ್ತಾ ಇದ್ದಾರೆ ಈಗ? ಯಾರನ್ನು ನೋಡ್ತಾ ಇದ್ದಾರೆ ಅವರು? ಯೇಸುವನ್ನು ನೋಡ್ತಾ ಇದ್ದಾರೆ. ಎಲ್ಲಿ ನೋಡ್ತಾ ಇದ್ದಾರೆ? ಆತನ ಊರಿನಲ್ಲಿ ಆತನ ಸಂಗಡ ಇದ್ದವರು, ಮಾತನಾಡ್ತಾ ಇದ್ದವರು, ಆಟ ಆಡ್ತಾ ಇದ್ದವರು, ಜೊತೆಗಿದ್ದವರು ಯೇಸುವನ್ನ ಈಗ ನೋಡ್ತಾ ಇದ್ದಾರೆ. ನೋಡಿ ಹೇಳ್ತಾರೆ, ಇವನು ಯಾರು? ಅದರ ಅರ್ಥ ಇವರು ಆತನನ್ನು ನೋಡ್ತಾ ಇರುವಂತದ್ದು ಎಕ್ಸಾಕ್ಟ್. ಅಂದ್ರೆ ಇವರು ಎಲ್ಲಿ ಅಂದ್ರೆ ಅವರು ಆತ್ಮೀಯ ಕಣ್ಣುಗಳಿಂದ ಬಿಟ್ಟು ಇವರು ಶಾರೀರಿಕ ಕಣ್ಣುಗಳಲ್ಲಿ ಆತನನ್ನು ನೋಡಲಿಕ್ಕೆ ಆರಂಭಿಸಿದರು. ಯಾವಾಗ ಒಬ್ಬ ಮನುಷ್ಯ ದೇವರ ಕಾರ್ಯವನ್ನು ಶಾರೀರಿಕ ಕಣ್ಣುಗಳಲ್ಲಿ ನೋಡಲಿಕ್ಕೆ ಆರಂಭಿಸ್ತಾನೋ ಆಗ ನಮ್ಮ ಮಧ್ಯದಲ್ಲಿ ದೇವರು ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಾಕೃತ ಮನುಷ್ಯನು ದೇವರ ಕಾರ್ಯವನ್ನ ಗ್ರಹಿಸಲಾರನು. ಓದಿ 1 ಕೊರಿಂಥ 2ನೇ ಅಧ್ಯಾಯ 14ನೇ ವಚನ. ಓದಿ 1 ಕೊರಿಂಥ 2ನೇ ಅಧ್ಯಾಯ 14. ಹಲ್ಲೆಲೂಯಾ. ಪ್ರಾಕೃತ ಮನುಷ್ಯ ದೇವರ ಆತ್ಮನ ಕಾರ್ಯವನ್ನ ಬೇಡವೆನ್ನುತ್ತಾನೆ. ಅವನಿಗೆ ಅರ್ಥ ಆಗಲ್ಲ. ಇಲ್ಲಿ ನಾನು ಅನೇಕರು ಬರುವಾಗ ನಾನು ಗಮನಿಸ್ತೇನೆ, ಆರಾಧನೆ ಮಾಡುವಾಗ ಗಮನಿಸ್ತೇನೆ, ಸ್ತುತಿಸುವಾಗ ಗಮನಿಸ್ತೇನೆ, ಎಲ್ಲರ ಕಣ್ಣುಗಳು ತೆರೆದಿರ್ತದೆ. ಏನೋ ಒಂದು ಸಂಗತಿಗಳು ಮುಂದೆ ಆಗ್ತದೆ. ನಿಮ್ಮ ಶಾರೀರಿಕ ಕಣ್ಣುಗಳಿಂದ ಬಿಳಿಯಾಗಿ ನೋಡ್ತಾ ಇರ್ತಾರೆ. ಆರಾಧನೆ ಮಾಡುವಾಗ, ಸ್ತುತಿಸುವಾಗ, ದೇವರ ವಾಕ್ಯಗಳನ್ನು ಕೇಳುವಾಗ ಯಾವುದೇ ಒಂದು ಪ್ರತಿಕ್ರಿಯೆ ಇರುವುದಿಲ್ಲ. ಕಾರಣ ಇಷ್ಟೇ, ನೀವು ಇನ್ನೂ ನಿಮ್ಮ ಶರೀರದ ಕಣ್ಣುಗಳಿಂದ ಗಮನಿಸ್ತಾ ಇದ್ದೀರಿ. ದೇವರ ವಚನ ಇರ್ತದೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ಓದಿಸಿ ಅದನ್ನ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಹೌದಲ್ಲ? ಜಾಸ್ತಿ ಕೆಲವರು ಹೊರಗಡೆಯವರು ಬಂದ್ರೆ ಏನಾಗ್ತದೆ, ಇಲ್ಲಿ ಏನು ಶಬ್ದ ಮಾಡ್ತಾರೆ. ನಾನು ಎಣಿಸಿದೆ ಇವರಿಗೆ, ಇದು ಸತ್ಯವಾದ ಮಾತು. ಆರಂಭದಲ್ಲಿ ನಾನು ಕ್ರಿಸ್ತನನ್ನು ತಿಳ್ಕೊಂಡಾಗ ಇವರಿಗೆ ಹುಚ್ಚು, ನಾನು ಯೋಚನೆ ಮಾಡಿದೆ, ಇವರಿಗೆ ಹುಚ್ಚು ಶುರುವಾಗಿದೆ. ಇವರು ಇವರ ದೇವರಿಗೆ ಏನಾಗುವುದಿಲ್ಲ, ಕಿವಿ ಅದಕ್ಕೋಸ್ಕರ ಶಬ್ದ ಮಾಡ್ತಾರೆ. ಅಂದರೆ ಪ್ರಾಕೃತ ಮನುಷ್ಯನಿಗೆ ದೇವರ ಜ್ಞಾನವು ಹುಚ್ಚು ಮಾತಾಗಿದೆ. ಆದರೆ ಯಾವತ್ತಿಗೂ ನಂಬಿಕೆಯನ್ನ ನಿಮ್ಮ ಶಾರೀರಿಕ ಸಂಗತಿಗಳಿಂದ ಪ್ರಯತ್ನಿಸಬೇಡಿ. ಅದನ್ನು ನೋಡಿ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವಂಥದ್ದೇ ಅದುವೇ ಕ್ರಿಸ್ತ ನಂಬಿಕೆಯಾಗಿದೆ. ಇವತ್ತು ಇಲ್ಲ ಅಂತ ಹೇಳುವಂಥದ್ದನ್ನು ಇದೆ ಅಂತ ಹೇಳುವ ನಂಬಿಕೆ, ಆ ಭರವಸೆ ಯಾರಲ್ಲಿದೆಯೋ ಅವರಲ್ಲಿ ದೇವರು ಕಾರ್ಯವನ್ನು ಮಾಡುವ. ಅದಕ್ಕೆ ಕ್ರಿಸ್ತ ನಂಬಿಕೆ ಅತಿ ಪರಿಶುದ್ಧವಾದ ನಂಬಿಕೆ. ಓಕೆ, ನೆಕ್ಸ್ಟ್ ಓದಿ ಅದನ್ನ ಅದೇ ವಾಕ್ಯದಲ್ಲಿ. ಸನ್ ಆಫ್, ಅವನು ಯಾರು? ಮರಿಯಳ ಮಗನ. ಒಂದು ನಿಮಿಷ, ಇಸ್ ಎ ವೆರಿ ಫೆಮಿಲಿಯರ್. ಅವನು ಮರಿಯಳ ಮಗ. ಅವನೇಗೆ ಇಲ್ಲಿ ಬಂದ, ಅವನಿಲ್ಲ ಅಂದ್ರೆ ನಮ್ಮ ಪರಿಚಯ. ಇವನು ಇನ್ನು ಮುಂದೆ ನಿಂತಿದ್ದಾನಲ್ಲ, ಮಾತಾಡ್ತಾ ಇದ್ದಾನಲ್ಲ, ಮೊನ್ನೆ ಎಲ್ಲ ನಮ್ಗೆ ಗೊತ್ತಿದೆ, ಇವನ ಹಳೆ ಜೀವಿತ ಎಲ್ಲ ನಮ್ಗೆ ಗೊತ್ತಿದೆ, ಇವನೊಟ್ಟಿಗೆ ನಾವು ಇದ್ದವರು. ಈಗ ಇವನು ದೊಡ್ಡ ಉಪದೇಶಿಸ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ ಶರೀರದಲ್ಲಿ. ಅದಕ್ಕೋಸ್ಕರ ಅಪೊಸ್ತಲರು ಒಂದು ಮಾತಾಡ್ತಾರೆ, ಏನು ಗೊತ್ತಾ? ನಾವು ಇನ್ನು ಮುಂದೆ ಯಾರನ್ನು ಶರೀರದಲ್ಲಿ ಏನು ಮಾಡೋದಿಲ್ಲ, ಇವನ್ ಯೇಸುವನ್ನು ಕೂಡ. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಯಾವ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿರುವಾಗ ನಿಮಗೆ ವಚನಗಳನ್ನು ಹೇಳುವಾಗ ದಯಮಾಡಿ ಆತನ ಹಳೆಯ ಸ್ವಭಾವಗಳನ್ನು ನೋಡಿ ಅಥವಾ ಹಿಂದಿನ ದಿನಗಳನ್ನು ನೋಡಿ ಆತನನ್ನು ಏನು ಮಾಡಬೇಡಿ. ಯಾವ ವ್ಯಕ್ತಿ ಆ ಪರಿಚಯದಲ್ಲಿ ಆತನನ್ನು ಅಳಿತಾನ, ಶಾರೀರಿಕವಾಗಿ ಆತನ ಅಳಿತಾನ, ಫೆಮಿಲಿಯರ್ ಪರಿಚಯವುಳ್ಳವನು, ಆಗ ದೇವರು ತನ್ನ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಅಲ್ಲಿ ತಮ್ಮನಾಗಿರ್ಬೋದು, ಅಣ್ಣನಾಗಿರ್ಬೋದು, ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗನಾಗಿರ್ಬೋದು, ಮಗಳಾಗಿರ್ಬೋದು. ಅವನು ನಮ್ಗೆ ಗೊತ್ತಿದೆ, ಪಕ್ಕದ ಮನೆಯವರು, ಅವನದೆಲ್ಲ ಗೊತ್ತಿದೆ ನಮಗೆ. ಆಮೇಲೆ ನಮ್ಮ ಜೊತೆ ಇದ್ದು ನಾವೆಲ್ಲ ಬೇಕಾದ ರೀತಿಯಲ್ಲೆಲ್ಲ ಆಟ ಆಡಿದ್ದೇವೆ. ಅದು ಈಗ ಬೋಧಿಸ್ತಾನೆ, ಗಮನಿಸಿದ್ದೇವೆ.
ಇಂಥವರ ಜೀವಿತದಲ್ಲಿ ದೇವರಿಗೆ ಅವರೇ ಮಿತಿ ಕೊಡುವವರಾಗಿದ್ದಾರೆ. ನೆಕ್ಸ್ಟ್ ಆ ವಚನ ಓದಿ ಸಿಸ್ಟರ್. ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? 5ನೇ ವಚನ ಓದಿ ಸಿಸ್ಟರ್. 5ನಲ್ಲ, ಇದು ಓದಿ. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ. 3ನೇ ವಾಕ್ಯ ಕಡೆಯಲ್ಲ. ಇಲ್ಲಿ ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಆತನ ವಿಷಯವಾಗಿ ಏನ್ ಮಾಡಿದ್ರಂತೆ? ಏನ್ ಮಾಡಿದ್ರು? ಬೇಸರಗೊಂಡರು. ಇದರ ಇನ್ನೊಂದು ಬೇಸರಗೊಂಡರು ಅಂತ ಹೇಳುವಂತ ಇನ್ನೊಂದು ಮಾತುಗಳು ಹೇಳ್ತಿದ್ರು. ಒಫೆಂಡ್ ಅಂದ್ರೆ ಏನು? ಅಭ್ಯಂತರ. ಇವನು ವ್ಯಕ್ತಿ ಒಳಗಡೆ ಯಾವಾಗ ಆಯ್ತು, ಪಕ್ಕದಲ್ಲಿ ಒಂದು ಕ್ಯಾನ್ಸರ್ ರೋಗಿ ಗುಣ ಆಗ್ತಾ ಇರ್ಬೋದು, ಮುಂದುಗಡೆ ಪ್ರವಾದನೆಗಳಾಗ್ತಾ ಇರ್ಬೋದು, ಎಡಬದಿಯಲ್ಲಿ ಒಬ್ಬ ಟ್ಯೂಮರ್ ವ್ಯಕ್ತಿ ಗುಣ ಆಗ್ತಾ ಇರ್ಬೋದು, ಮಧ್ಯದಲ್ಲಿ ನಿಂತವ ಹಾಗೆಯೇ ನೋಡ್ತಾ ಇರ್ಬೋದು. ಆ ಕಡೆ ಈ ಕಡೆ ಎಲ್ಲ ಯಾಕೆ ದೇವರು ಮಾಡಲಿಲ್ಲ? ಕಾರಣ ಇಷ್ಟೇ, ಮುಂದೆ ಮಾತನಾಡುವ ವ್ಯಕ್ತಿಯ ಮೇಲೆ ಯಾವಾಗ ನಿನ್ನ ಒಳಗಡೆ, ನಮ್ಮ ಒಳಗಡೆ ಆ ಅಭ್ಯಂತರ, ಒಂದು ಕಹಿಯ ಭಾವನೆ ಒಳಗಡೆ ಇದೆಯೋ, ದೇವರು ಆ ಕಾರ್ಯವನ್ನು ಮಾಡಲು ಆಗುವುದಿಲ್ಲ. ಒಫೆನ್. ನೆಕ್ಸ್ಟ್ ಓದಿ. ಯಾರಲ್ಲಿ ಕೈ ಭಾವನೆ ಇದೆ? ಯಾರಲ್ಲಿ ಬೇಸರ ಇದೆ? ಆತನಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು, ಓದಿ ಅದನ್ನ. ಕೆಲವರ ಮೇಲೆ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ಕಾರ್ಯ. ಕರ್ತನಿಗೆ ಮನಸ್ಸಿತ್ತು, ಆತನಿಗೆ ಮನಸ್ಸಿತ್ತು, ಬಟ್ ಆ ಕಾರ್ಯವನ್ನು ಆತನು ಮಾಡಲಿಲ್ಲ. ಕಾರಣ ಇಷ್ಟೇ, ಮಾಡುವುದಕ್ಕೆ ಆಗಲಿಲ್ಲ. ದೇವರ ಚಿತ್ತವಿದೆ, ಅದೆಲ್ಲ ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಆಗುವುದಿಲ್ಲ. ಕಾರಣ ಇದೆ. ಹಲ್ಲೆಲೂಯಾ. ಕರ್ತನ ಕಾರ್ಯವನ್ನು ಮಾಡ್ತಾನೆ ಯಾವಾಗ ನೀವು ಕರ್ತನ ಆತ್ಮೀಯ ಕಣ್ಣುಗಳಲ್ಲಿ, ನಿಮ್ಮ ಒಳಗಿನ ಕಣ್ಣುಗಳಲ್ಲಿ ಆತನನ್ನು ನೋಡಲಿಕ್ಕೆ ಆರಂಭಿಸಿ, ಆತ್ಮದಲ್ಲಿ ಆತನನ್ನು ಗ್ರಹಿಸಲಿಕ್ಕೆ ಆರಂಭಿಸಿ. ಆತನು ಮಾಡ್ತಾನೆ ಇರುವಂಥ ಇದು ಎಲ್ಲಿಗೆ ಬರ್ತದೆ? ಹೇಗೆ ಬರ್ತದೆ ಆ ಜ್ಞಾನ? ನಿಮ್ಮ ನಂಬಿಕೆ ಎಲ್ಲಿಂದ ಬರ್ತದೆ? ಕಣ್ಣು ಮುಚ್ಚಿ ನಾವು ಕರ್ತನೆಯ ನಂಬಿಕೆಯನ್ನು ಕೊಡು ಎಂಬುದಾಗಿ ಇಲ್ಲ. ಹೇಳೋಣ, ನಂಬಿಕೆಯೊಂದಿಗೆ ಬರುವಂಥದ್ದು ದೇವರ ವಾಕ್ಯವನ್ನು ಕೇಳುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ನಂಬಿಕೆಗೆ ಮೂಲ ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ಕೇಳುವುದರಿಂದ ನಂಬಿಕೆ ಬರ್ತದೆ. ಅದನ್ನೇ ವಾಕ್ಯ ಕೇಳುವುದನ್ನು ನಿಲ್ಲಿಸಬೇಕು. ನಿಮ್ಮ ನಂಬಿಕೆಯನ್ನು ನೀವು ತಡೆ ಮಾಡಬೇಕು. ಹಲ್ಲೆಲೂಯಾ. ಸೊ ಫಸ್ಟ್ ನಾನು ಹೇಳುವಂಥದ್ದು. ನೆಕ್ಸ್ಟ್ ಆ ವಚನವನ್ನು ಓದಿ ಸಿಸ್ಟರ್. ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. ನೆಕ್ಸ್ಟ್ ಪ್ರವಾದಿಯ ಮೇಲೆ ಆ ವಾಕ್ಯ, 4ನೇ ವಾಕ್ಯ. ಪ್ರವಾದಿಯ ಮೇಲೆ ಪ್ರವಾದಿಯು ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ. ಡಿಸಾನರ್. ಕರ್ತನ ಮಾತುಗಳನ್ನು ಹೇಳುವಂಥ ಸೇವಕನಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಏನು ಮಾಡ್ತೇವೆ? ಕರ್ತನ ವಚನವನ್ನು ಏನು ಮಾಡ್ತೇವೆ? ಡಿಸಾನರ್ ಅಂದರೆ ಅಗೌರವಕ್ಕಿಂತ ಗೌರವಕ್ಕಿಂತ ಇನ್ನೊಂದು ಪದ ಅಲ್ಲಿದೆ. ಕರ್ತನ ನಾವೇನು ಮಾಡ್ತೇವೆ? ಆ ವಚನವನ್ನು, ಆ ಮಾತುಗಳನ್ನು ಕಡೆಗಣಿಸ್ತೇವೆ. ಎಕ್ಸಾಕ್ಟ್, ಕಡೆಗಣಿಸ್ತೇವೆ. ಡಿಸಾನರ್. ಅವ್ರೇನು ಮಾಡಿದ್ರು? ಪ್ರವಾದಿಯನ್ನಾಗಿ ಸ್ವೀಕರಿಸದೆ ಅವನನ್ನು ಏನು ಮಾಡಿದ್ರು? ಆತನಿಗೆ ಮರ್ಯಾದೆಯನ್ನು ಕೊಡಲಿಲ್ಲ. ದೇವರ ವಾಕ್ಯವನ್ನು ಸನ್ಮಾನಿಸಲು ದೇವರ ವಚನ ಇರ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಹಲ್ಲೆಲೂಯಾ. ಹಾಗಾದರೆ ದೇವರ ವಚನವನ್ನು ಸನ್ಮಾನಿಸಿ ದೇವರ ಅದ್ಭುತ ನಿಮಗೋಸ್ಕರ ಕಾದು ಮಾಡಿದ್ದಾನೆ. ಡೋರ್ ವಿಲ್ ಓಪನ್. ಕರ್ತನ ಅದ್ಭುತಕ್ಕೋಸ್ಕರ ಕರ್ತನ ವಚನವನ್ನು ಸನ್ಮಾನಿಸಿ. ಕಡೆಯದಾಗಿ ಅಲ್ಲಿ ಇದೆ, ಕಡೆಯದಾಗಿ ವಾಕ್ಯ. ಅವರು ನಂಬಲಿಲ್ಲ, ಅದರ ನಿಮಿತ್ತ ಕರ್ತನು ಅಲ್ಲಿ ಕಾರ್ಯವನ್ನು ಮಾಡಿ. ಎಲ್ಲರೂ ಥ್ಯಾಂಕ್ ಯು.
ಆತನು ಜ್ಞಾನಿ, ಆತನು ಅಪ್ರಮೇಯ ಕಾರ್ಯ ಮಾಡ್ತಾನೆ, ಅದ್ಭುತವನ್ನು ಮಾಡ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ, ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಎಲ್ಲರ ಮಧ್ಯದಲ್ಲಿ ಹೊಗಳಿಕೆಗಳು ಸ್ವೀಕರಿಸುವಂಥದ್ದು ನಮ್ಮ ದೇವರನ್ನು, ಆತನು ಸ್ವೀಕರಿಸುವಂಥದ್ದು ನಮ್ಮಲ್ಲಿ ಬಂದ ನಂಬಿಕೆ. ಯಾಕಂದರೆ ನಂಬಿಕೆಯನ್ನು ಇಲ್ಲದೆ ಆತನನ್ನು ಮೆಚ್ಚಿಸಲು ಅಸಾಧ್ಯ. ಆಮೆನ್, ಹಲ್ಲೆಲೂಯಾ. ಆನರ್ ಗಾಡ್. ಕರ್ತನನ್ನು, ಯಾಕೆಂದರೆ ಪರಿಚಯ ಇದ್ದ ಕೂಡಲೇ ಆತನನ್ನು ಕೆಳಕ್ಕೆ ಹಾಕಬೇಡಿ, ಆತನನ್ನು ಗೌರವಿಸಲು ಆರಂಭಿಸಿ. ಆತನನ್ನು ನಿಮ್ಮ ಶಾರೀರಿಕ ಕಣ್ಣುಗಳಿಂದ ನೋಡಬೇಡಿ, ಆತ್ಮೀಯ ಕಣ್ಣುಗಳಿಂದ ಕರ್ತನು ಕೊಟ್ಟಂಥ ಅಭಿಷೇಕದ ಮೇಲೆ ಆತನನ್ನು ನೋಡಲಿಕ್ಕೆ ಆರಂಭಿಸಿ. ಆಮೆನ್, ಹಲ್ಲೆಲೂಯಾ. ಗೌರವಿಸಿ, ಎಲ್ಲಿ ಗೌರವಿಸಬೇಕು ಅಲ್ಲಿ ಗೌರವಿಸಿ. ಸನ್ಮಾನಿಸಿ, ಎಲ್ಲಿ ಸನ್ಮಾನ ಬೇಕೋ ಅಲ್ಲಿ ಅವರನ್ನು ಸನ್ಮಾನಿಸಿ. ಆಮೆನ್. ಥ್ಯಾಂಕ್ ಯು. ನಾವು ವಚನಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್, ಹಲ್ಲೆಲೂಯಾ. ಸೆಕೆಂಡ್ ಸರ್ವಿಸ್ಗೆ